ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತಿನ ವಿಡಿಯೋದಲ್ಲಿ ನಾವು IPL ಆಕ್ಷನ್ ಮುಗ್ದಿದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಪ್ರತಿಯೊಂದು ಟೀಮ್ನು ಡಿಸ್ಕಸ್ ಮಾಡೋಣ. ಹೇಗೆ ಮಾಡಿದ್ದಾರೆ ಅವರ ಆಕ್ಷನ್ನ, ಚೆನ್ನಾಗಿದೆಯಾ ಅವರ ಆಕ್ಷನ್ನು, ಅದಾದ್ಮೇಲಿಂದ ಪ್ಲೇಯರ್ಸ್ ತೊಗೊಂಡಿರುವಂಥ ಪ್ಲೇಯರ್ಸ್ ಕ್ವಾಲಿಟಿ ಪ್ಲೇಯರ್ಸ್ ಅಥವಾ ಎಡುದ್ರಾ, ಜಾಸ್ತಿ ಬಿಡ್ ಮಾಡಿದ್ರ, ಓವರ್ ರೇಟ್ ಆಯ್ತಾ, ಅಂಡರ್ ರೇಟ್ ಆಯ್ತಾ, ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಇವಾಗ ಫಸ್ಟ್ ತಗೊಳ್ಳೋದೆ RCB ಟೀಮ್ನ. ಸಿಂಪಲ್ ಲಾಜಿಕ್, ಅದರಲ್ಲಿ ಏನಿಲ್ಲ. ಬೀಂಗ್ ಎ ಬ್ಯಾಂಗ್ಳೂರಿಯನ್, ಬೀಂಗ್ ಎ ಹಾರ್ಡ್ ಕೋರ್ RCB ಫ್ಯಾನ್, ಆಬ್ವಿಯಸ್ಲಿ ಫಸ್ಟ್ ಚಾಯ್ಸ್ ವುಡ್ ಬಿ RCB ಟೀಮ್. ಅದರಲ್ಲಿ ಏನು ಗೊಂದಲ ಇಲ್ಲ. ಬಟ್ ಅನಾಲಿಸಿಸ್ ಅಥವಾ ಅದ್ರ ಬಗ್ಗೆ ವಿಮರ್ಶೆ ಮಾಡಬೇಕಾದ್ರೆ ಯಾವುದೇ ಥರದ ಬಯಾಸ್ ಇರಲ್ಲ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ನ್ಯೂಟ್ರಲ್ ಅನಾಲಿಸಿಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಟೀಮ್ ಹೇಗಿದೆ, ಆಕ್ಷನ್ ಚೆನ್ನಾಗಾಯ್ತಾ ಇಲ್ವಾ, ಅದನ್ನ ನೋಡ್ತಾ ಬರೋಣ. ಫಸ್ಟ್ ನಾವು ರಿಟೇನ್ ಮಾಡಿದ್ದು 3 ಪ್ಲೇಯರ್ಸ್ನ: ವಿರಾಟ್ ಕೊಹ್ಲಿನ, ರಜತ್ ಪತಿದಾರ್ನ, ಯಶ್ ದಯಾಳ್ನ. ವಿರಾಟ್ ಕೊಹ್ಲಿನ ನಾವು 21 crores ರಿಟೇನ್ ಮಾಡ್ತೀವಿ, ರಜತ್ ಪತಿದಾರ್ನ 11 crores ರಿಟೇನ್ ಮಾಡ್ತೀವಿ, ಯಶ್ ದಯಾಳ್ನ 5 crores ರಿಟೇನ್ ಮಾಡ್ತೀವಿ. ಅಲೋಕೇಟೆಡ್ ಪರ್ಸ್ ಬಂದ್ಬಿಟ್ಟು 120 ಕೋಟಿ. 120 ಕೋಟಿನಲ್ಲಿ 11, 21, 5, 11, 32, 37 ಕೋಟಿ ತೆಗೆದುಬಿಡೋಣ 120 ಕೋಟಿನಲ್ಲಿ. ಸೊ 83 ಕೋಟಿ ಪರ್ಸ್ ಇತ್ತು. ಒಳ್ಳೆ ಪರ್ಸ್ ಅಂತಾನೆ ಹೇಳಬೇಕು. 25 ಸ್ಲಾಟ್ ಫಿಲ್ ಮಾಡೋದಕ್ಕಿತ್ತು. RCB ಅವರು 25 ಸ್ಲಾಟ್ನು ಫಿಲ್ ಮಾಡೋಕ್ಕೆ ಹೋಗಲಿಲ್ಲ, 22 ಸ್ಲಾಟ್ ಮಾತ್ರ ಫಿಲ್ ಮಾಡಿಕೊಂಡ್ರು. ವೆಲ್ ಅಂಡ್ ಗುಡ್, ಫೈನ್, ಫೇರ್ ಎನಫ್. ಸೊ 22 ಪ್ಲೇಯರ್ಸಲ್ಲಿ ಯಾರ್ಯಾರನ್ನ ತೊಗೊಂಡಿದ್ದಾರೆ, ಎಂಥ ಕ್ವಾಲಿಟಿ ಇದೆ, ಬೌಲಿಂಗು, ಬ್ಯಾಟಿಂಗು, ಸ್ಟ್ರೆಂತು, ವೀಕ್ನೆಸ್ಸು ಎಲ್ಲ ಡಿಸ್ಕಸ್ ಮಾಡ್ತಾ ಬರೋಣ. ಒಳ್ಳೆ ಬಿಡ್ ಆಯ್ತಾ, ಅಥವಾ ಜಾಸ್ತಿ ಪೇ ಮಾಡಿದ್ವಾ, ಕಮ್ಮಿ ಪೇ ಮಾಡಿದ್ವಾ, ಅಥವಾ ಒಳ್ಳೆ ಬೇಸ್ ಪ್ರೈಸಿಗೆ ಸಿಗ್ತಾ, ಎಲ್ಲ ನೋಡ್ತಾ ಬರೋಣ. ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಯಾವ್ಯಾವ ಪ್ಲೇಯರ್ಸ್ನ ಎಷ್ಟು ದುಡ್ಡು ತೊಗೊಂಡ್ರು, ಏನು ಎತ್ತ ಅಂತೆಲ್ಲ. ಇವಾಗ ಫಸ್ಟು ನಾವು ಆಸ್ ಐ ಟೋಲ್ಡ್ ವಿರಾಟ್ ಕೊಹ್ಲಿ, ರಜತ್ ಪತಿದಾರ್, ಆಮೇಲೆ ಯಶ್ ದಯಾಳ್ನ ಬಿಟ್ಟು ಬರೋಣ. ಮಿಕ್ಕಿದವ್ರನ್ನ ಬರೋಣ. ಇವ್ರು 3 ಜನ ಆಲ್ರೆಡಿ ರಿಟೇನ್ ಆದವರು ಬಿಫೋರ್ ದಿ ಆಕ್ಷನ್. ಸೊ ನಾವು ಆಕ್ಷನಲ್ಲಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾವು ತೊಗೊಂಡಿದ್ದು ಬೇಸ್ ಪ್ರೈಸಿಗೆ ತೊಗೊಂತೀವಿ ಸ್ವಸ್ತಿಕ್ ಚಿಕಾರಾನ. ಸ್ವಸ್ತಿಕ್ ಚಿಕಾರ ಬಗ್ಗೆ ಸ್ವಲ್ಪ ಹೇಳಬೇಕು ನಾನು ನಿಮಗೆ, ಯಾಕೆಂತಂದರೆ ಅವ್ರ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿರಲ್ಲ. ಸ್ವಸ್ತಿಕ್ ಚಿಕಾರ ಬಂದ್ಬಿಟ್ಟು ನಮಗೆ ವೀರೇಂದ್ರ ಸೆಹ್ವಾಗ್ ಥರ ಎಬಿಲಿಟಿ ಇರುವಂಥ ಪ್ಲೇಯರು, ಫಿಯರ್ಲೆಸ್ ಕ್ರಿಕೆಟರು. ಇವಾಗ ಫಸ್ಟ್ ಕ್ಲಾಸ್ ಇರ್ಬೋದು ಅಥವಾ ಬೇರೆ ಲೀಗ್ಸ್ನೆಲ್ಲ ನೋಡ್ತಾ ಬಂತು ಅಂತಂದರೆ ತುಂಬ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ. ಒಳ್ಳೆ ಪ್ಲೇಯರು, ಬೇಸ್ ಪ್ರೈಸ್ 30 ಲಕ್ಷಕ್ಕೆ ಸಿಕ್ಕಿದ್ದು ಒಂಥರ ಸ್ಟೀಲ್ ಡೀಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಪಿಕ್ ಇದು, ಫಿಯರ್ಲೆಸ್ ಕ್ರಿಕೆಟರ್. ಬಟ್ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ, ಅದೆಲ್ಲ ನಾವು ಮುಂದೆ ಹೋಗ್ತಾ ನೋಡೋಣ. ಅದಾದ್ಮೇಲಿಂದ ದೇವದತ್ ಪಡಿಕಲ್ನ ಬೇಸ್ ಪ್ರೈಸ್ ತೊಗೊತಾರೆ 2 ಕೋಟಿಗೆ. ಸ್ವಲ್ಪ ಬೇಸ್ ಪ್ರೈಸೇ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಬೇರೆ ಯಾರು ಬಿಡ್ ಮಾಡಿರಲಿಲ್ಲ. ಸೊ ಹಾಗಾಗಿ RCB ಅವರೇ ದೇವದತ್ ಪಡಿಕಲ್ನ 2 ಕೋಟಿಗೆ ತೊಗೊತಾರೆ. ಬಟ್ ಆ ಬೇಸ್ ಪ್ರೈಸ್ 2 ಕೋಟಿನೇ ಸ್ವಲ್ಪ ಜಾಸ್ತಿ ಆಯಿತು ಕನ್ಸಿಡರಿಂಗ್ ಈಸ್ ಪ್ರೀವಿಯಸ್ ಇಯರ್ ಪರ್ಫಾರ್ಮೆನ್ಸ್. ಅವರು ರಾಜಸ್ಥಾನ್ ರಾಯಲ್ಸಲ್ಲಿ ಆಡಿರ್ತಾರೆ. ಹಿ ವಾಸ್ ಲೈಕ್ ಎ ಲಯಬಿಲಿಟಿ ಟು ದ ಟೀಮ್, ಆ ಥರ ಆಗೋಗಿತ್ತು. 100 ಸ್ಟ್ರೈಕ್ ರೇಟ್ ಕೂಡ ಇರಲಿಲ್ಲ ಎಷ್ಟೊಂದು ಮ್ಯಾಚಸಲ್ಲಿ. ಸೊ ಒಂಥರ 2 ಕೋಟಿ ಕೊಟ್ಟಿದ್ದು ಜಾಸ್ತಿ ಆಯಿತು ಅಂತಲೇ ಅನಿಸ್ಬೇಕು. ಬಟ್ ಪ್ರೀವಿಯಸ್ ಸೀಸನ್ RCBನಲ್ಲಿ ಆಡಿದಾಗ ಹಿ ವಾಸ್ ಡೂಯಿಂಗ್ ವೆರಿ ಗುಡ್. ಸೆಂಚುರಿ ಎಲ್ಲ ಹೊಡೆದಿರ್ತಾರೆ 60 ಬಾಲ್ 65 ಬಾಲ್ಗೆಲ್ಲ. ಸೊ RCBಗೆ ಅವರು ಹಿ ವಾಸ್ ಗುಡ್. ಬಟ್ ವೆನ್ ಇಟ್ ಕೇಮ್ ಟು ರಾಜಸ್ಥಾನ್ ರಾಯಲ್ ಪ್ರೀವಿಯಸ್ ಇಯರಲ್ಲಿ ಹಿ ವಾಸ್ ಲೈಕ್ ಎ ಲಯಬಿಲಿಟಿ. ಇನ್ಫ್ಯಾಕ್ಟ್ ಈ ವರ್ಷ RCB ಅವರು ತೊಗೊಂಡಿದ್ದಾರೆ, ಮತ್ತೆ ಅವರು ಲಯ ಕಂಡುಕೊಂಡು ಚೆನ್ನಾಗಿ ಆಡ್ತಾರ, ಅದು ನೋಡಬೇಕು. ಎನಿವೇಸ್, ವಿ ವಿಶ್ ಹಿಮ್ ಗುಡ್ ಲಕ್. ದೇವದತ್ ಪಡಿಕಲ್ ಚೆನ್ನಾಗಿ ಆಡ್ತು ಅಂತಂದರೆ ಚಿನ್ನಸ್ವಾಮಿ ಗ್ರೌಂಡ್ಸಲ್ಲಿ, ಅದು ಲೆಫ್ಟ್ ಹ್ಯಾಂಡೆಡ್. ಸೊ ಲೆಫ್ಟ್ ಹ್ಯಾಂಡೆಡ್ ಇವಾಗ RCB ಲೈನಪ್ಪಲ್ಲಿ ನೋಡಿದ್ರೆ ರೈಟ್ ಹ್ಯಾಂಡರ್ಸೇ ಜಾಸ್ತಿ ಇದ್ದಾರೆ. ಸೊ ಲೆಫ್ಟ್ ಹ್ಯಾಂಡೆಡ್ ಬಂದಿರೋದ್ರಿಂದ ಒಂದು ಒಳ್ಳೇದು ಕೂಡ ಆಗುತ್ತೆ. ಸೊ ನೋಡ್ಬೇಕು ಹೇಗೆ ಆಡ್ತಾರೆ, ಇಂಪ್ರೂವೈಸ್ ಮಾಡ್ಕೊಂಡು ಗೇಮ್ನ ಚೆನ್ನಾಗಿ ಆಡ್ತಾರ ಅಂತ ನೋಡಬೇಕು. ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರ ಅಂತ ನೋಡಬೇಕು. ಸ್ವಸ್ತಿಕ್ ಚಿಕಾರನು ಪ್ಲೇಯಿಂಗ್ ಲೆವೆನಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡೋಣ ಆಪರ್ಚುನಿಟಿ ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಬ್ಯಾಟರ್ಸ್, ಹಾರ್ಡ್ ಕೋರ್ ಬ್ಯಾಟರ್ಸಲ್ಲಿ 4 ಜನ: ವಿರಾಟ್ ಕೊಹ್ಲಿ, ರಜತ್ ಪತಿದಾರ್, ಸ್ವಸ್ತಿಕ್ ಚಿಕಾರ, ಅದಾದ್ಮೇಲಿಂದ ದೇವದತ್ ಪಡಿಕಲ್. ಇಷ್ಟು 4 ಜನ ಆಯಿತು. ವಿಕೆಟ್ ಕೀಪಿಂಗ್ ಆಪ್ಷನ್ಸಿಗೆ ಬರೋಣ. ವಿಕೆಟ್ ಕೀಪಿಂಗ್ ಆಪ್ಷನ್ಸಲ್ಲಿ ನಮಗೆ 2 ವಿಕೆಟ್ ಕೀಪಿಂಗ್ ಸ್ಲಾಟ್ 2 ಖಾಲಿ ಇತ್ತು. ಸೊ 2 ಬೇಕಾಗಿತ್ತು ನಮಗೆ, ಯಾಕೆಂದರೆ ದಿನೇಶ್ ಕಾರ್ತಿಕ್ ಅವರು ರಿಟೈರ್ಡ್ ಆಗಿದ್ದಾರೆ. ಸೊ ಹಾಗಾಗಿ ನಮಗೆ 2 ಸ್ಲಾಟ್ ಬೇಕೇ ಬೇಕಾಗಿತ್ತು. ಬ್ಯಾಕಪ್ ಆದರೂ ಬೇಕು, ಅಥವಾ ಇನ್ನೊಬ್ಬನ ಒಳ್ಳೆ ಬ್ಯಾಟರ್ನ ತಂದಿಟ್ಕೊಂಡ್ರು ಪರವಾಗಿಲ್ಲ. ಒಂಥರ ಫಿನಿಶಿಂಗ್ ರೋಲ್ ಇರುವಂಥ ಪ್ಲೇಯರು, ಆ ಥರದೊಂದು ಬೇಕಾಗಿತ್ತು ನಮಗೆ ಎಸ್ಪೆಷಲಿ. ಸೊ ಜಿತೇಶ್ ಶರ್ಮನ್ ತೊಗೊತೀವಿ ನಾವು. ಜಿತೇಶ್ ಶರ್ಮನ 11 ಕೋಟಿ ತೊಗೊತೀವಿ. ಇನ್ಫ್ಯಾಕ್ಟು ಅವ್ರದ್ದು ಬಿಡ್ ಮುಗ್ದಿರುತ್ತೆ 7 ಕೋಟಿಗೆ. ಬಟ್ ಅವಾಗ RTM ಮಾಡ್ಕೊತಾರೆ ಪಂಜಾಬ್ ಅವರು. ಬಟ್ ನಾವೇನು ಮಾಡ್ತೀವಿ, ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು 9 ಕೋಟಿ ಅಂತಲೂ ಹೇಳಲ್ಲ, ಡೈರೆಕ್ಟ್ 11 ಕೋಟಿ ಅಂತ ಹೇಳ್ತೀವಿ. ಸೊ ದಟ್ ಪಂಜಾಬ್ ಕಿಂಗ್ಸ್ ಅವರು ಬಿಡಲೇಬೇಕು ಅನ್ನೋ ಆ ಥರ ಸ್ಥಿತಿಗೆ ತಂದ್ಕೊಂಡು 11 ಕೋಟಿಗೆ ತೊಗೊತೀವಿ. 2 ಕೋಟಿ ಜಾಸ್ತಿ ಆಯಿತು ಅಂತ ಹೇಳ್ತೀನಿ. ಬಟ್ ಸ್ಟಿಲ್ ಜಿತೇಶ್ ಶರ್ಮಾ ಇಸ್ ಎ ಗುಡ್ ಪಿಕ್. ಫಿನಿಶಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು, ಪ್ಲೇಯಿಂಗ್ ಲೆವೆನಲ್ಲಿ ಖಂಡಿತ ಇದ್ದೇ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲಿಂದ ಫಿಲಿಪ್ ಸಾಲ್ಟ್ನ ಯಾರು ಮರೆಯೋಕ್ಕಾಗತ್ತೆ, ಲಾಸ್ಟ್ ಇಯರ್ KKR ಇದ್ದರು. KKR ಇದ್ದವ್ರನ್ನ ನಾವು ತೊಗೊಂಡಿದ್ದು. ಸೊ ಹಂಗಾಗಿ ಒಳ್ಳೆ ಓಪನಿಂಗ್ ಬರುವಂಥ ಪ್ಲೇಯರ್ ಇರೋ ಫಿಲಿಪ್ ಸಾಲ್ಟ್. ಓಪನಿಂಗಲ್ಲಿ ಬರುವಂಥ ಪ್ಲೇಯರು, ತುಂಬ ಒಳ್ಳೆ ಆಟಗಾರ, ಅಗ್ರೆಸಿವ್ ಇಂಟೆಂಟ್ ಇರೋ ಪ್ಲೇಯರು. ವಿರಾಟ್ ಕೊಹ್ಲಿ ಜೊತೆ ಓಪನ್ ಮಾಡಿದ್ರಂತೂ ನೋಡಬೇಕು ಹೇಗಿರುತ್ತೆ ಅಂತ. ಸ್ಪಿನ್ನರ್ಸ್ ಆಗಲಿ, ಫಾಸ್ಟ್ ಬೌಲರ್ಸ್ ಆಗಲಿ, ಮುಖ ಮೂತಿ ಮುಲಾಜಿಲ್ದೆ ಹೊಡೆಯುವಂಥ ಪ್ಲೇಯರು ಫಿಲಿಪ್ ಸಾಲ್ಟ್. ಕಾದು ನೋಡಬೇಕು ಹೇಗೆ ಆಡ್ತಾರೆ RCB ತಂಡದಲ್ಲಿ ಅಂತ. ಒಳ್ಳೆ ಪಿಕ್. 11.5 ಕೋಟಿ ಕೊಟ್ಟರು, ಬಟ್ ಅದಕ್ಕಿಂತ ಕಮ್ಮಿ ಅಂತೂ ನಮಗೆ ಸಿಗ್ತಿರಲಿಲ್ಲ. 11.5 ಕೋಟಿ ಇಸ್ ಎ ಗುಡ್ ಬೈ. ಇದರಲ್ಲೇನು ಜಾಸ್ತಿ ಕೊಟ್ವಿ ಅಂತೇನು ಅನಿಸಲಿಲ್ಲ. ಫಿಲಿಪ್ ಸಾಲ್ಟ್ 11.5 ಕೋಟಿ ವೆರಿ ಗುಡ್ ಬೈ.
ಇವಾಗ ಆಲ್ರೌಂಡರ್ಸ್ ಲಿಸ್ಟಲ್ಲಿ ನೋಡ್ತಾ ಬರೋಣ. ಸ್ವಪ್ನಿಲ್ ಸಿಂಗ್ನ ನಾವು 50 ಲಕ್ಷಕ್ಕೆ ತೊಗೊತೀವಿ. ಸ್ವಪ್ನಿಲ್ ಸಿಂಗ್ನ ಬೇರೆ ಟೀಮ್ ಅವ್ರು ಬಿಡ್ ಮಾಡ್ತಾರೆ, ನಾವು RTM ಮಾಡ್ತೀವಿ. ಅದಾದ್ಮೇಲಿಂದ ಅವರು 50 ಲಕ್ಷ ಅಂತ ಅನೌನ್ಸ್ ಮಾಡ್ತಾರೆ. ನಾವು 50 ಲಕ್ಷಕ್ಕೂ ಇಟ್ಸ್ ಓಕೆ, ನಾವು RTM ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಸ್ವಪ್ನಿಲ್ ಸಿಂಗ್ನ ರಿಟೈನ್ ಮಾಡ್ಕೊತೀವಿ, ಕನ್ಸಿಡರಿಂಗ್ ಹಿಸ್ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್. ಸ್ಪಿನ್ನಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು, ಅದಾದ್ಮೇಲೆ ಒಳ್ಳೆ ಫೀಲ್ಡರ್ ಕೂಡ, ಅದಾದ್ಮೇಲಿಂದ ಆಲ್ರೌಂಡರ್ ಎಬಿಲಿಟಿ ಇರುವಂಥ ಪ್ಲೇಯರ್. ಲಾಸ್ಟ್ ಇಯರ್ ನೋಡಿದ್ದೀವಿ, ಡೀಸೆಂಟ್ ಪ್ಲೇಯರ್ ಅಂತ ಹೇಳಬೇಕು. ಇವ್ರನ್ನ RTM ಮಾಡ್ಕೊಂಡಿದ್ದು ಒಳ್ಳೆ ಡಿಸಿಷನ್ ಫ್ರಮ್ RCB. ಆಮೇಲಿಂದ ಜೇಕೊಬ್ ಬೆಥೆಲ್, ಇಂಟ್ರೆಸ್ಟಿಂಗ್ ಬೈ ಅದು. ಜೇಕೊಬ್ ಬೆಥೆಲ್ ಆ್ಯಕ್ಚುಲಾಗಿ ನಮಗೆ ಆಕ್ಷನ್ ಮುಗಿಯೋದಕ್ಕಿಂತ ಮುಂಚೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ. ಆಕ್ಷನ್ ಮುಗ್ದಾದ ಮೇಲಿಂದ ನಾವು ಇವ್ರದ್ದು ಸ್ಟ್ಯಾಟ್ಸ್ ಆಗಿರ್ಬೋದು, ಇವ್ರದ್ದು ಹೈಲೈಟ್ಸ್ ಇರ್ಬೋದು, ಅಥವಾ ಹೆಂಗೆ ಕೌಂಟ್ರಿನಲ್ಲಿ ಹೆಂಗೆ ಆಡಿದ್ದಾರೆ ಅಂತೆಲ್ಲ ನೋಡ್ಬೋದು. ಇನ್ಫ್ಯಾಕ್ಟ್ ಇವಾಗ ಇವರು ಇಂಗ್ಲೆಂಡ್ ಟೆಸ್ಟ್ ಕ್ಯಾಪ್ನ ಪಡೆದಿರುವಂಥ ಪ್ಲೇಯರು. ಇತ್ತೀಚೆಗೆ 96 ರನ್ಸ್ ಹೊಡೆದಿದ್ದಾರೆ ಇನ್ನಿಂಗ್ಸಲ್ಲಿ. ಪಾಪ ಜಸ್ಟ್ ಸೆಂಚುರಿನ ಮಿಸ್ ಮಾಡಿಕೊಂಡ್ರು 4 ರನ್ನಿಂದ. ಬಟ್ ಒಳ್ಳೆ ಕೇಪಬಿಲಿಟಿ ಇರುವಂಥ ಪ್ಲೇಯರು, ಹಾರ್ಡ್ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು, ಮೋರ್ ದೆನ್ ಎನಿಥಿಂಗ್ ಲೆಫ್ಟ್ ಹ್ಯಾಂಡೆಡು. ಇವ್ರದ್ದು ಆಲ್ರೌಂಡರ್ ಎಬಿಲಿಟಿ ಇರುವಂಥ ಪ್ಲೇಯರು, ಬೌಲಿಂಗ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಬ್ಯಾಟಿಂಗಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರ್ ಅಂತ ಕೇಳ್ಪಡ್ತಾ ಇದ್ದೀನಿ. ಎಮರ್ಜಿಂಗ್ ಪ್ಲೇಯರ್ ಇವರು. ಯಾವುದೇ ಥರದ ಹೈಪ್ ಅಥವಾ ಯಾವುದೇ ಥರದ್ದು ಓವರ್ ರೇಟ್ ಆಗಿಲ್ಲ, ಇನ್ನೂ ಬೆಳಕಿಗೆ ಬರದೇ ಇರೋದ್ರಿಂದ ಇವಾಗ ಇನ್ನೂ ಟೆಸ್ಟ್ ಕ್ಯಾಪ್ ಸಿಕ್ಕಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹಸಿವಿರುವಂಥ ಪ್ಲೇಯರು, ತುಂಬ ಒಂದು ಬಿಗ್ ನೇಮು ಫೇಮು ಇಲ್ಲದೇ ಇರುವಂಥ ಪ್ಲೇಯರು, ಬಟ್ ಹಸಿವಿರುವಂಥ ಪ್ಲೇಯರ್. ಇಂಥವ್ರು ಬೇಕು ಟೀಮ್ಗೆ, ಒನ್ ಹೂ ವಾಂಟ್ಸ್ ಟು ಪರ್ಫಾರ್ಮ್ ಅಂಥ ಪ್ಲೇಯರ್ಸ್ ಬೇಕು. ಸೊ ಅಂಥ ಪ್ಲೇಯರ್ನೇ ತೊಗೊಂಡಿದ್ದಾರೆ. ಜೇಕೊಬ್ ಬೆಥೆಲ್ನ ತೊಗೊಂಡಿದ್ದಾರೆ, 2 ಕೋಟಿಗೆ ತೊಗೊಂಡಿದ್ದಾರೆ ಅದು. ಸೊ ತುಂಬ ಒಳ್ಳೆ ಬೈ. 2 ಕೋಟಿಗೆ ಸಿಕ್ಕಿರೋದು ಸ್ಟೀಲ್ ಡೀಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೇಕೊಬ್ ಬೆಥೆಲ್ನ ನಾವು ತೊಗೊಂಡಿರೋದು ಕೇವಲ 2,60,00,000ಕ್ಕೆ. ಇದೊಂಥರ ಸ್ಟೀಲ್ ಡೀಲ್ ಆಯಿತು ಅಂತಲೇ ಹೇಳಬೇಕು. 3 ಕೋಟಿ ಒಳಗಡೆ ಸಿಕ್ಬಿಡ್ತು ನಮಗೆ. 2,60,00,000ಕ್ಕೆ ಸಿಕ್ಕಿರೋದು ಸ್ಟೀಲ್ ಡೀಲ್ ಜೇಕೊಬ್ ಬೆಥೆಲ್. ನೆಕ್ಸ್ಟ್ ಬಂದ್ಬಿಟ್ಟು ರೊಮಾರಿಯೋ ಶೆಪರ್ಡು ಕೇವಲ 1.5 ಕ್ರೋರ್ಸಿಗೆ ಸಿಕ್ಕಿದ್ದು. ಬೇಸ್ ಪ್ರೈಸಿಗೆ ಸಿಕ್ಕಂಥ ಪ್ಲೇಯರ್. ಇದು ಒಂಥರ ಸ್ಟೀಲ್ ಡೀಲ್ ಅಂತಲೇ ಹೇಳಬೇಕು. ಬಟ್ ಇವರು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರಾ ಇಲ್ವಾ, ಕನ್ಸಿಡರಿಂಗ್ ದ ಪಿಚ್, ಕನ್ಸಿಡರಿಂಗ್ ಯಾವ ಸ್ಟೇಡಿಯಮು, ಎಷ್ಟು ದೊಡ್ಡದು ಸ್ಟೇಡಿಯಮು, ಆ ಥರದ್ದೆಲ್ಲ ನೋಡಿಬಿಟ್ಟು ಇವ್ರನ್ನ ತೊಗೋಬೇಕಾಗುತ್ತೆ. ಇವ್ರೂ ಅಷ್ಟೇ ಆಲ್ರೌಂಡರು, ಬೌಲಿಂಗ್ ಕೂಡ ಇದೆ, ಫಾಸ್ಟ್ ಬೌಲರ್, ಕೈಂಡ್ ಆಫ್ 135 ಹೊಡೆಯುವಂಥ ಬೌಲರು. ಅದಾದ್ಮೇಲಿಂದ ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ ಇರುವಂಥ ಪ್ಲೇಯರು, ವೆಸ್ಟ್ ಇಂಡಿಯನ್ನು ಕೇಳಬೇಕಾ. ಸೊ ಮುಲಾಜೆ ಇಲ್ಲ. ಅವ್ರ ಜೊತೆಗೆ ಒಳ್ಳೆ ಫೀಲ್ಡರ್ ಕೂಡ, ಕ್ಯಾಚಸ್ ತುಂಬ ಚೆನ್ನಾಗಿ ಹಿಡಿತಾರೆ. ಸೊ ರೊಮಾರಿಯೋ ಶೆಪರ್ಡ್ ಈಸ್ ಎ ಗುಡ್ ಪಿಕ್. 1.5 ಕ್ರೋರ್ಸ್ ಬೇಸ್ ಪ್ರೈಸ್ ತೊಗೊಂಡಿದ್ದು ಸಿಕ್ಕಾಪಟ್ಟೆ ಒಳ್ಳೆ ಪಿಕ್ ಅಂತಲೇ ಹೇಳಬೇಕು. ಇನ್ಫ್ಯಾಕ್ಟ್ ಇವರು ಸ್ಟಾರ್ಟಿಂಗಲ್ಲಿ ಅನ್ಸೋಲ್ಡ್ ಆಗಿರ್ತಾರೆ, ಅದಾದ್ಮೇಲಿಂದ ನೆಕ್ಸ್ಟ್ ಬಂದಾಗ ತೊಗೊಂಡಿದ್ದು ರೊಮಾರಿಯೋ ಶೆಪರ್ಡ್ನ ಸೆಕೆಂಡ್ ರೌಂಡಲ್ಲಿ ತೊಗೊಂಡಿದ್ದು. ಲಿಯಮ್ ಲಿವಿಂಗ್ಸ್ಟೋನ್, ಇವ್ರದ್ದು ತುಂಬ ಒಳ್ಳೆ ಬೈ. ಲಾಸ್ಟ್ ಇಯರ್ ಪಂಜಾಬ್ ಕಿಂಗ್ಸಲ್ಲಿ ನೋಡಿರ್ಬೋದು, ಆಲ್ರೌಂಡರ್ ಎಬಿಲಿಟಿ ಅಂತ ಪ್ಲೇಯರು. ಆಫ್ ಸ್ಪಿನ್ ಮಾಡ್ತಾರೆ, ಲೆಗ್ ಸ್ಪಿನ್ ಮಾಡ್ತಾರೆ, ಗೂಗ್ಲೀಸ್ ಇದೆ, ಒಳ್ಳೆ ಫೀಲ್ಡರ್ ಕೂಡ. ಆಮೇಲಿಂದ ಹೇಳಬೇಕು ಅಂತಂದರೆ ಲಿಯಮ್ ಲಿವಿಂಗ್ಸ್ಟೋನ್ ಅವರು ಇತ್ತೀಚೆಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ ಇಂಗ್ಲೆಂಡ್ ಅವ್ರಿಗೆ. ಈವನ್ ಕೌಂಟಿ ಮ್ಯಾಚಸಲ್ಲಿ ಇರ್ಬೋದು, ಅಥವಾ 100 ಅಂತ ಒಂದು ಬರುತ್ತೆ. ನಮ್ಮಲ್ಲಿ ಹಿಂಗೆ IPL ಮಾಡ್ತೀವೋ, ಇಂಗ್ಲೆಂಡ್ ಅವರು 100 ಅಂತ ಮಾಡ್ತಾರೆ. 100 ಬಾಲ್ಸ್ ಇರುತ್ತೆ. ಪ್ರತಿಯೊಬ್ಬ ಬೌಲರು 5 ಬಾಲ್ ಮಾಡ್ಬೋದು, ಇಲ್ಲ ಒಂದೇ ಸ್ಟ್ರೆಚಲ್ಲಿ 10 ಬಾಲ್ ಕೂಡ ಮಾಡ್ಬೋದು. ಆ ಥರ ಒಂದು ಲೀಗ್ ನಡೆಯುತ್ತೆ ಇಂಗ್ಲೆಂಡಲ್ಲಿ. ಅಲ್ಲಿ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಲಿಯಮ್ ಲಿವಿಂಗ್ಸ್ಟೋನ್ ಅವ್ರದ್ದು. ಲಿಯಮ್ ಲಿವಿಂಗ್ಸ್ಟೋನ್ ಇವಾಗ ಇತ್ತೀಚೆಗೆ ತುಂಬ ಮೆಚೂರಿಟಿ ತೋರಿಸ್ತಾ ಇದ್ದಾರೆ ಇನ್ ಟರ್ಮ್ಸ್ ಆಫ್ ಹಿಸ್ ಬ್ಯಾಟಿಂಗ್ ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಬೌಲಿಂಗ್ ಆ್ಯಸ್ ವೆಲ್. 8.25 ಕೋಟಿಗೆ ಸಿಗುತ್ತೆ. ಸೊ ಅವ್ರದ್ದು ಸಿಕ್ಕಿದ್ದು ವಿತಿನ್ 10 ಕ್ರೋರ್ಸಿಗೆ ಸಿಕ್ಕಿದ್ದು ಒಳ್ಳೆ ಡೀಲ್, ಗುಡ್ ಬೈ ಅಂತ ಹೇಳಬೇಕು. ಅದಾದ್ಮೇಲಿಂದ ಕೃಣಾಲ್ ಪಾಂಡ್ಯ ಈಸ್ ಎ ವೆರಿ ಗುಡ್ ಪಿಕ್. ನಮಗೆ 5.25 ಕೋಟಿಗೆ ಸಿಕ್ಕಿದ್ದು ಸ್ಟೀಲ್ ಡೀಲ್ ಅಂತ ಹೇಳಬೇಕು. ತುಂಬ ಒಳ್ಳೆ ಪಿಕ್ ಆಯಿತು ಕೃಣಾಲ್ ಪಾಂಡ್ಯ ಅಂದು. 6 ಕೋಟಿ ಒಳಗಡೆನೆ ಸಿಕ್ಬಿಡ್ತು. ಇವರು ಪ್ಲೇಯಿಂಗ್ ಲೆವೆನಲ್ಲಿ ಖಂಡಿತ ಇದ್ದೇ ಇರ್ತಾರೆ. ಇವ್ರದ್ದು ಬ್ಯಾಟಿಂಗ್ ಎಬಿಲಿಟಿ, ಇವರು ಫಿನಿಷರು, ರೋಲಲ್ಲಿ ಕೂಡ ಆಡಿಸ್ಬೋದು ನಾವು ಇವ್ರನ್ನ. ಅದಾದ್ಮೇಲಿಂದ ಲೆಫ್ಟ್ ಹ್ಯಾಂಡೆಡ್, ಅದು ಬಿಟ್ಬಿಡೋಣ, ಅದು ಕಂಪ್ಲೀಟಾಗಿ ಬಿಟ್ಬಿಟ್ಟು ನಾನು ಇವರಲ್ಲಿ ಏನು ನೋಡ್ತಿರೋದು ಅಂತಂದರೆ ಇವ್ರದ್ದು 4 ಓವರು ಬೌಲಿಂಗಲ್ಲಿ ತುಂಬ ಕ್ರೂಷಿಯಲ್ ಆಗುತ್ತೆ. ಲೆಫ್ಟ್ ಆರ್ಮ್ ಬೌಲರು, ಪ್ರತಿ ಬಾಲ್ ಫುಲ್ ಅಂತೂ ಒಂಥರ ಯಾರ್ಕರ್ನ ಹೊಡಿತಾರೆ ಸ್ಪಿನ್ ಬೌಲಿಂಗಲ್ಲಿ. 4 ಓವರಲ್ಲಿ ಹಾರ್ಡ್ಲಿ ನಾನು ನೋಡಿದಂಗೆ ಜಾಸ್ತಿ 30 ರನ್ ಮೇಲೆ ಕೊಟ್ಟೇ ಇಲ್ಲ. ಇನ್ಫ್ಯಾಕ್ಟ್ ಕೆಲವೊಂದು ಮ್ಯಾಚಸಲ್ಲಿ 20 ರನ್ಗಿಂತ ಕಮ್ಮಿ ಕನ್ಸಿಡರ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಎಕನಾಮಿಕಲ್ ಬೌಲರ್ ಅಂತ ಹೇಳಬೇಕು ಕೃಣಾಲ್ ಪಾಂಡ್ಯ. ಇಟ್ಸ್ ಎ ವೆರಿ ಗುಡ್ ಪಿಕ್. ಬ್ಯಾಟಿಂಗಲ್ಲಿ ನಾನು ಅಷ್ಟೊಂದೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಟು ಬಿ ಆನೆಸ್ಟ್, ಆಲ್ರೌಂಡರ್ ಅಂತ ಇದ್ರು. ಬಟ್ ನಾನು ಇವ್ರ ಬೌಲಿಂಗ್ 4 ಓವರ್ ತುಂಬ ಕ್ರೂಷಿಯಲ್ ಆಗುತ್ತೆ ನಮಗೆ RCBಗೆ. ಅದಾದ್ಮೇಲೆ ಟಿಮ್ ಡೇವಿಡ್ನ ತೊಗೊತಾರೆ. ಟಿಮ್ ಡೇವಿಡ್ ಒಂಥರ ಇಟ್ ವಾಸ್ ಲೈಕ್ 3 ಕೋಟಿಗೆ ಸಿಕ್ಕಿದ್ದು ಒಳ್ಳೆ ಬೈ. ಬಟ್ ನಾವು ಟಿಮ್ ಡೇವಿಡ್ನ ತೊಗೊಂಡಿದ್ದು ವಿಲ್ ಜಾಕ್ಸ್ ಜಾಗದಲ್ಲಿ. ಸೊ ಹಾಗಾಗಿ ವಿಲ್ ಜಾಕ್ಸ್ದು ನಾನು ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ನ ಅನಾಲಿಸಿಸ್ ಮಾಡಬೇಕಾದ್ರೆ ವಿಲ್ ಜಾಕ್ಸ್ ಬಗ್ಗೆ ಮಾತಾಡ್ತೀನಿ. ಬಟ್ ಇವಾಗಲೂ ಸ್ವಲ್ಪ ಮಾತಾಡಬೇಕಾಗತ್ತೆ. ಟಿಮ್ ಡೇವಿಡ್, ವಿಲ್ ಜಾಕ್ಸ್ ಅದೊಂದು ಸ್ವಲ್ಪ ಅಷ್ಟು ಒಪ್ಪಿಗೆ ಆಗಲಿಲ್ಲ. ಬಟ್ 3 ಕೋಟಿಗೆ ಸಿಕ್ಕಿದ್ದು ಇಟ್ಸ್ ಎ ಗುಡ್ ಡೀಲ್ ಟಿಮ್ ಡೇವಿಡ್ ಸಿಕ್ಕಿದ್ದು. ಬಟ್ ನಾವು ವಿಲ್ ಜಾಕ್ಸ್ ಬದಲು ಟಿಮ್ ಡೇವಿಡ್ ತೊಗೊಂಡಿದ್ದು
ಸ್ವಲ್ಪ ಬೇಜಾರಾಯಿತು, ಆರ್ ಸಿ ಬಿ ಫ್ಯಾನ್ ಆಗಿ ಸ್ವಲ್ಪ ಬೇಜಾರಾಯಿತು. ಬಟ್ ಲೆಟ್ ಸಿ, ಇಟ್ಸ್ ಆಲ್ ಡನ್ ಅಂಡ್ ಡಸ್ಟೆಡ್ ನಾವು. ಬಟ್ ಇವಾಗ ಏನು ತೊಗೊಂಡಿದ್ದೀವಿ ಅದರಲ್ಲಿ ನಾವು ಖುಷಿ ಪಡಬೇಕು. ಟಿಮ್ ಡೇವಿಡ್ ಏನು ಕಮ್ಮಿ ಇಲ್ಲ, ಹಾರ್ಡ್ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು. ಬಟ್ ಇವ್ರದ್ದು ಬೌಲಿಂಗ್ನಲ್ಲಿ ನಾವೇನು ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ವಿಲ್ ಜಾಕ್ಸ್ ಆಗಿದ್ದರೆ ನಾವು 1 or 2 overs ವಿಲ್ ಜಾಕ್ಸ್ ಮೇಲೆ ನಾವು ಡಿಪೆಂಡ್ ಆಗ್ಬೋದಾಗಿತ್ತು. ಟಿಮ್ ಡೇವಿಡ್ ಬೌಲಿಂಗಲ್ಲಿ ನಾವು ಅಷ್ಟೊಂದಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಟಿಮ್ ಡೇವಿಡ್ ಕೂಡ ಒಳ್ಳೆ ಫಿನಿಶಿಂಗ್ ರೋಲ್ ಇರುವಂಥ ಪ್ಲೇಯರು ಟಿಮ್ ಡೇವಿಡ್. ಸಿಕ್ಕಾಪಟ್ಟೆ ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ ಇರೋರು. ಎಂಥ ದೊಡ್ಡ ಗ್ರೌಂಡ್ ಆದರೂ ತುಂಬ ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ. ಸಮ್ಟೈಮ್ಸ್ ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಹೇಳಬೇಕು ಅಂತಂದರೆ, ಸಮ್ಟೈಮ್ಸ್ ಇವ್ರದ್ದು ಎಡ್ಜ್ ಆದ್ರೂ ಅಥವಾ ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ, ಮೀಟ್ ಆಫ್ ದ ಬ್ಯಾಟ್ ಬಿದ್ದಿಲ್ಲ ಅಂದ್ರೂ ರೋಪ್ಸ್ನ ಕ್ಲಿಯರ್ ಮಾಡುವಂಥ ಎಬಿಲಿಟಿ ಇರುವಂಥ ಪ್ಲೇಯರು. ತುಂಬ ಪವರ್ಫುಲ್ ಹಿಟ್ಟರ್ ಅಂತ ಹೇಳಬೇಕು ಟಿಮ್ ಡೇವಿಡ್. ಅದಾದ್ಮೇಲಿಂದ ಮನೋಜ್ ಬಾಂಡ್ಗೆ ಕೂಡ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ನಮಗೆ ಬೇಸ್ ಪ್ರೈಸ್ 30 ಲಕ್ಷಕ್ಕೆ ಸಿಕ್ಬಿಡ್ತು ಮನೋಜ್ ಬಾಂಡ್ಗೆ. ಇಟ್ಸ್ ಎ ಸ್ಟೀಲ್ ಡೀಲ್. ಇವ್ರನ್ನ ಇದರಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸ್ತಾರ ಇಲ್ವಾ ಗೊತ್ತಿಲ್ಲ ಮನೋಜ್ ಬಾಂಡ್ಗೆನ. ಬಟ್ 30 ಲಕ್ಷಕ್ಕೆ ಸಿಕ್ಕಿದ್ದು ತುಂಬ ಒಳ್ಳೆ ಡೀಲ್. ಇವರು ಮೀಡಿಯಂ ಪೇಸ್ ಬೌಲಿಂಗ್ ಕೂಡ ಇದೆ, ಅದಾದ್ಮೇಲಿಂದ ಬ್ಯಾಟಿಂಗ್ ಕೂಡ, ಫಿನಿಶಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರ್ ಇವರು. ಅಥವಾ 2 ಡೌನಲ್ಲಿ ಆಡಿಸಿದ್ರು ಆಡಿಸ್ಬೋದು. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, ರೈಟ್ ಆರ್ಮ್ ಬೌಲರು. ಮನೋಜ್ ಬಾಂಡ್ಗೆ ಆ್ಯಕ್ಚುಲಾಗಿ ಇವ್ರಿಗೆ ಅಷ್ಟೊಂದು ಎಕ್ಸ್ಪೋಜರ್ ಸಿಕ್ಕಲಿಲ್ಲ ಪ್ರೀವಿಯಸ್ ಸೀಸನ್ಸಲ್ಲೆಲ್ಲ. ಬಟ್ ಪ್ಲೇಯಿಂಗ್ ಲೆವೆನಲ್ಲಿ ಆಡಿಸಿದ್ರೆ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುವಂಥ ಪ್ಲೇಯರು. ಹೌಎವರ್ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ರೂಲ್ ಇನ್ನೂ ಇದೆ. ಸೊ ಹಾಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಥರ ಯೂಸ್ ಮಾಡ್ಕೊತಾರೆ ಆರ್ ಸಿ ಬಿ ಅವರು. ನೋಡಬೇಕು ಮುಂದೆ, ಯಾಕೆಂತಂದರೆ ಇವಾಗ ಸುಯೇಶ್ ಪ್ರಭು ದೇಸಾಯಿ ಅವರೆಲ್ಲ ಯಾರೂ ಇಲ್ಲ. ಸೊ ಹಾಗಾಗಿ ಮನೋಜ್ ಬಾಂಡ್ಗೆಗೆ ಚಾನ್ಸ್ ಸಿಗೋ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಥವಾ ಬರೀ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡದಲ್ಲಿ ವಿಶ್ ಮಾಡೋದಕ್ಕೆ, ಅಥವಾ ಯುಗಾದಿ ಬಂದಾಗ ಕನ್ನಡದಲ್ಲಿ ವಿಶ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ಕೊಂತಾರ, ಅದು ನೋಡಬೇಕು. ಅದೊಂದು ಬೇಜಾರಾಗುವಂಥ ಸಂಗತಿ. ಲೋಕಲ್ ಟ್ಯಾಲೆಂಟು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಪ್ಲೇಯಿಂಗ್ ಲೆವೆನಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಹೆಂಗಿದ್ರು ಇಂಡಿಯನ್ನು 7 ಜನದಲ್ಲಿ ಒಬ್ಬನ್ನ ಆಡಿಸೋದೇನು ಅಂತ ಅಷ್ಟು ಕಷ್ಟ ಆಗಲ್ಲ. ಆಡಿಸಿದ್ರು ಲಯಬಿಲಿಟಿ ಏನಾಗಲ್ಲ, ಯಾಕೆಂತಂದರೆ ಇದು ಬೌಲಿಂಗ್ ಇದೆ, ಬ್ಯಾಟಿಂಗ್ ಇದೆ, ಫೀಲ್ಡಿಂಗ್ ಕೂಡ ಇದೆ, ಡೀಸೆಂಟ್ ಫೀಲ್ಡರ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನೋಡಬೇಕು. ಇನ್ಫ್ಯಾಕ್ಟ್ ಮಹಾರಾಜ ಟ್ರೋಫಿ ಆಯಿತು, ಹೆಂಗೆ ಬೇರೆ ಸ್ಟೇಟ್ಸಲ್ಲಿ ಅವ್ರವ್ರದ್ದು ಪ್ರೀಮಿಯರ್ ಲೀಗ್ ಮಾಡ್ಕೊತಾರೋ, ನಮ್ಮ ಕರ್ನಾಟಕದಲ್ಲಿ ಮಹಾರಾಜ ಟ್ರೋಫಿ ಅಂತ ಮಾಡ್ಕೊತೀವಿ. ಇಟ್ಸ್ ಜಸ್ಟ್ ಲೈಕ್ ಕರ್ನಾಟಕ ಪ್ರೀಮಿಯರ್ ಲೀಗ್ ಅನ್ನೋ ಥರ, ಬಟ್ ನಾವು ಅದನ್ನು ಮಹಾರಾಜ ಟ್ರೋಫಿ ಅಂತ ಮಾಡ್ಕೊತೀವಿ. ಆ ಮಹಾರಾಜ ಟ್ರೋಫಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಎಷ್ಟೊಂದು ಮ್ಯಾಚ್ಗಳಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಇವ್ರದ್ದು ಆಲ್ರೌಂಡ್ ಎಬಿಲಿಟಿ ತುಂಬ ಚೆನ್ನಾಗಿದೆ. ಟೀಮ್ ಸ್ಟ್ರಗಲ್ ಮಾಡ್ತಿದ್ದಾಗ ಟೀಮ್ನ ವಿನ್ನಿಂಗ್ ಹಂತಕ್ಕೆ ತೊಗೊಂಡೋಗಿ ಗೆಲ್ಲಿಸಿದ್ದಾರೆ. ಅದಾದಮೇಲೆ ಬೌಲಿಂಗ್ ಬಂದಾಗೂ ಅಷ್ಟೇ ತುಂಬ ಎಕನಾಮಿಕಲ್ ಸ್ಪೆಲ್ ಮಾಡಿ ಕ್ರೂಷಿಯಲ್ ವಿಕೆಟ್ಸ್ ಪಡೆದು 1 ಓವರಲ್ಲಿ 2-3 ವಿಕೆಟ್ಗಳು ಕೂಡ ಪಡೆದಿದ್ದಾರೆ ಮನೋಜ್ ಬಾಂಡ್ಗೆ. ಸೊ ಚಾನ್ಸ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಬೌಲರ್ಸ್ ಲಿಸ್ಟಲ್ಲಿ ಬರೋಣ. ಬೌಲರ್ಸ್ ಲಿಸ್ಟಲ್ಲಿ ಆ್ಯಸ್ ಐ ಟೋಲ್ಡ್ ಪ್ರೀವಿಯಸ್ಲಿ ಎಸ್ ದಯಾಳ್ನ ರಿಟೈನ್ ಮಾಡ್ಕೊಂಡಿದ್ದೀವಿ ನಾವು 5 ಕೋಟಿಗೆ. ಸೊ ಅದಾದಮೇಲಿಂದ ನಾವು ಪಡ್ಕೊಂಡಂಥ ಪ್ಲೇಯರ್ಸು ಲುಂಗಿ ಎಂಗಿಡಿ ಜಸ್ಟ್ ಬೇಸ್ ಪ್ರೈಸಿಗೆ ತೊಗೊತೀವಿ 1 ಕೋಟಿಗೆ. ಬಟ್ ಇವರು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರಾ ಇಲ್ವಾ ಅದು ಮುಂದೆ ಫ್ಯೂಚರ್ ನೋಡಬೇಕು. ನನ್ನ ಕೇಳಿದ್ರೆ ಜಸ್ಟ್ ಆಸ್ ಎ ಬ್ಯಾಕಪ್ ಬೌಲರ್ ಥರ ಇವ್ರನ್ನ ತೊಗೊಂಡಿರೋದು. ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅಥವಾ ಏನಾದ್ರು ಇಂಜುರಿ ಕನ್ಸರ್ನ್ ಆಗಿ ಅಥವಾ ಬೇರೆ ಏನಾದ್ರು ಥರ ಎಮರ್ಜೆನ್ಸಿ ರೀಸನ್ಸ್ ಬಂದು ಯಾವ್ದಾದ್ರು ಫಾರಿನ್ ಪ್ಲೇಯರ್ ಅವ್ರ ಕಂಟ್ರಿಗೆ ಹೋಗಬೇಕು, ಆ ಥರ ಏನಾದ್ರು ಎಮರ್ಜೆನ್ಸಿ ಆಯಿತು ಅಥವಾ ಇಂಜುರಿ ಆಯಿತು, ಆ ಥರ ಬಂದಾಗ ಜಸ್ಟ್ ಒಂಥರ ಬ್ಯಾಕಪ್ಗೆ ಇಟ್ಕೊಂಡಿರುವಂಥ ಪ್ಲೇಯರು ಲುಂಗಿ ಎಂಗಿಡಿ. ಸೌತ್ ಆಫ್ರಿಕನ್ ಪ್ಲೇಯರು, ಫಾಸ್ಟ್ ಬೌಲರ್, ಈಸ್ ಎ ಡೀಸೆಂಟ್ ಬೌಲರ್. ಇನ್ನು ನೆಕ್ಸ್ಟು ಬೌಲರಿಗೆ ಬಂದರೆ ರಸಿಕ್ದಾರ್ ಸಲಾಮ್, ರಸಿಕ್ದಾರ್ ಅಂತ ನಾವು ಕರೆಯೋದು. ಸೊ ರಸಿಕ್ದಾರ್ ಬಂದ್ಬಿಟ್ಟು ಒಳ್ಳೆ ಬೌಲರು. ಡಿ ಸಿನಲ್ಲಿ ನಾವು ನೋಡಿದ್ವಿ, ಎಕನಾಮಿಕಲ್ ಬೌಲರು, ಫಾಸ್ಟ್ ಬೌಲರು, ಹಸ್ವಿರೋ ಅಂತ ಪ್ಲೇಯರು, ಒಳ್ಳೆ ಇಂಡಿಯನ್ ಬೌಲರ್ ಆಗಿರೋದ್ರಿಂದ ಪ್ಲೇಯಿಂಗ್ ಲೆವೆನ್ನಲ್ಲಿ ಚಾನ್ಸ್ ಸಿಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳಬೇಕು. ಇವ್ರನ್ನ 2 ಕೋಟಿಗೆ ಬಿಡ್ ಮಾಡಿ ಮುಗ್ದಿರುತ್ತೆ. ಆವಾಗ ಡಿ ಸಿ ಅವರು RTM ಮಾಡ್ಕೊಂಡ್ಬಿಡ್ತಾರೆ 2 ಕೋಟಿಗೆ. ಬಟ್ ಆರ್ ಸಿ ಬಿ ಅವರು ಅವಾಗ 4 ಕೋಟಿ ಅಥವಾ 5 ಕೋಟಿ ಹೇಳಿದ್ರು ಅವರು ಬಿಟ್ಬಿಡ್ತಿದ್ರು ಅನ್ಸುತ್ತೆ. ಬಟ್ ಆರ್ ಸಿ ಬಿ ಅವರು ಇನ್ನೂ 2 ಕೋಟಿ ಜಾಸ್ತಿ ಮಾಡಿಬಿಡ್ತಾರೆ, 6 ಕೋಟಿ ಅಂತ ಹೇಳ್ತಾರೆ. ಸೊ 6 ಕೋಟಿ ಅಂತ ಹೇಳಿದಾಗೆ ನಾವು ಅರ್ಥ ಮಾಡ್ಕೋಬೇಕು, ರಸಿಕ್ದಾರ್ ಸಲಾಮ್ನ ನಾವು ಪ್ಲೇಯಿಂಗ್ ಲೆವೆನಲ್ಲಿ ನೋಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ರಸಿಕ್ದಾರ್ನ. ಯಾಕೆಂತಂದರೆ ಬೀಯಿಂಗ್ ಎನ್ ಇಂಡಿಯನ್ ಫಾಸ್ಟ್ ಬೌಲರ್ ಮೋಸ್ಟ್ ಪ್ರಾಬಬ್ಲಿ ಚಾನ್ಸ್ ಸಿಗುತ್ತೆ ಅಂತ ಅನ್ಸುತ್ತೆ. ಫೀಲ್ಡಿಂಗ್ ಕೂಡ ಒಂಥರ ಡೀಸೆಂಟ್ ಫೀಲ್ಡರು. ಅದಾದ್ಮೇಲಿಂದ ಪೇಸ್, ರಾ ಪೇಸ್ ಇದೆ ಇವ್ರದ್ದು. ಬ್ಯಾಟ್ಸ್ಮನ್ಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ ಡೊಮೆಸ್ಟಿಕಲ್ಲಿ. ಸೊ ಹಾಗಾಗಿ ಈವನ್ ಪ್ರೀವಿಯಸ್ IPL ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಡಿ ಸಿನಲ್ಲಿ. ಸೊ ಹಾಗಾಗಿ 6 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ಅಂತಂದರೆ ಪ್ಲ್ಯಾನ್ ಇತ್ತು, ರಸಿಕ್ದಾರ್ನ ತೊಗೊಳ್ಳೋ ಎಲ್ಲ ಪ್ಲ್ಯಾನ್ಸ್ಗಳು ಇತ್ತು. ಹಾಗಾಗಿ 2 ಕೋಟಿಯಿಂದ ಒಂದೇ ಸತಿ 6 ಕೋಟಿಗೆ ಜಂಪ್ ಮಾಡ್ತೀವಿ. ಒಂದೇ ಸತಿ 6 ಕೋಟಿಗೆ ಜಂಪ್ ಮಾಡಿದಾಗ ಡಿ ಸಿ ಆಬ್ವಿಯಸ್ಲಿ ಇಲ್ಲ, ನಮ್ಗೆ 6 ಕೋಟಿಗೆಲ್ಲ ನಾವು ತೊಗೊಳ್ಳಲ್ಲ ರಸಿಕ್ದಾರ್ನ, ನೀವೇ ಇಟ್ಕೊಳ್ಳಿ 6 ಕೋಟಿಗೆ ನೀವೇ ಇಟ್ಕೊಳ್ಳಿ ಅಂತ ಆರ್ ಸಿ ಬಿಗೆ ಕೊಡ್ತಾರೆ. ಆರ್ ಸಿ ಬಿ ಅವರು 6 ಕೋಟಿ ಕೊಟ್ಟು ರಸಿಕ್ನ ತೊಗೊತಾರೆ. ನೋಡೋಣ ರಸಿಕ್ನ ಹೆಂಗೆ ತೊಗೊತಾರೆ ಅಂತ. ಇವರು ಚಿನ್ನಸ್ವಾಮಿನಲ್ಲಿ ಆಡಬೇಕಾದ್ರೆ ರಸಿಕಾ ಅನ್ನೋ ಸಾಂಗ್ನು ಪ್ಲೇ ಮಾಡೋ ಚಾನ್ಸಸ್ಸೂ ಎಲ್ಲ ಇದೆ ಚಿನ್ನಸ್ವಾಮಿ ಗ್ರೌಂಡ್ಸಲ್ಲಿ. ನೋಡೋಣ ಹೇಗಾಗತ್ತೆ ಅಂತ. ನೆಕ್ಸ್ಟ್ ಸುಯೇಶ್ ಶರ್ಮಾನ 2 ಕೋಟಿ 60 ಲಕ್ಷಕ್ಕೆ ತೊಗೊತೀವಿ. ಇದು ಒಂಥರ ತುಂಬ ಒಳ್ಳೆ ಬೈ ಅಂತ ಹೇಳಬೇಕು. ನಾವು KKR ಆಡಿದ್ದು ನೋಡಿದ್ದೀವಿ ನಾವು ಸುಯೇಶ್ ಶರ್ಮನ್ನ. ತುಂಬ ಒಳ್ಳೆ ಬೌಲರು. ವಿರಾಟ್ ಕೊಹ್ಲಿ
ಆಮೇಲಿಂದ ಫ್ಯಾಫ್ ಡು ಪ್ಲೇಸಿಸ್ ಎಲ್ಲರಿಗೂ ಕಾಟ ಕೊಟ್ಟಿದ್ದಾರೆ ಅಂತ ಒಳ್ಳೆ ಬೌಲರು. ನೋಡಬೇಕು ಸುಯಶ್ ಶರ್ಮಾ ಹೇಗೆ ಮಾಡ್ತಾರೆ ಅಂತ. ನಾವು ಸುಯಶ್ ಶರ್ಮಾನ ನಾವು ಇವಾಗ ಪ್ರಾಪರ್ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಪ್ಲೇಯರ್ ಥರ ನೋಡ್ತಿದ್ವಿ. ಇದರ್ ಹಿ ಕ್ಯಾನ್ ಕಮ್ ಆಸ್ ಎನ್ ಇಂಪ್ಯಾಕ್ಟ್ ಬೌಲರ್ ಆರ್ ಪ್ಲೇಯಿಂಗ್ ಲೆವೆನಲ್ಲೇ ಡೈರೆಕ್ಟಾಗಿ ಇಟ್ಕೊಳ್ಳೋಂಥ ಬೌಲರ್. ಬಟ್ ಪ್ಲೇಯಿಂಗ್ ಲೆವೆನಲ್ಲಿ ಖಡಾಖಂಡಿತವಾಗಿ ಇದ್ದೇ ಇರ್ತಾರೆ ಸುಯಶ್ ಶರ್ಮಾ. ನಮಗೆ ಸ್ಪಿನ್ ಆಪ್ಷನ್ಸ್ ತುಂಬ ಕಮ್ಮಿ ಇರೋದ್ರಿಂದ ಸುಯಶ್ ಶರ್ಮಾ ಮೇಲೆ ನಾವು ತುಂಬ ರಿಲೈ ಮಾಡ್ತಿರ್ತೀವಿ. ಸುಯಶ್ ಶರ್ಮಾದು ಡೊಮೆಸ್ಟಿಕಲ್ಲಿ ಇರ್ಬೋದು ಎಲ್ಲದರಲ್ಲೂ ತುಂಬ ಚೆನ್ನಾಗಿ ನಡೀತಾ ಇದೆ. ಇವ್ರದ್ದು ಸ್ಪಿನ್ನಿಂಗ್ ಎಬಿಲಿಟೀಸ್ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಡೌಟ್ಸ್ ಇಲ್ಲ. ಗೂಗ್ಲಿ ಇರ್ಬೋದು, ಆಮೇಲಿಂದ ಬ್ಯಾಟ್ಸ್ಮನ್ ತುಂಬ ಚೆನ್ನಾಗಿ ಡಿಸೀವ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ಒನ್ ಆಫ್ ಹಿಸ್ ಸ್ಟ್ರೆಂತ್. ಸೊ ಹಾಗಾಗಿ ಪ್ಲೇಯಿಂಗ್ ಲೆವೆನಲ್ಲಿ ಇರೋವಂಥ ಪ್ಲೇಯರು ಸುಯಶ್ ಶರ್ಮಾ. ನುವಾನ್ ತುಷಾರನ ನಾವು ಕೇವಲ 1,60,00,000 ತೊಗೊತೀವಿ. ದಟ್ ವಾಸ್ ಆಲ್ಸೋ ಎ ಸ್ಟೀಲ್ ಬೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನುವಾನ್ ತುಷಾರ ನಮಗೆ ಒಂಥರ ಜೂನಿಯರ್ ಮಲಿಂಗ ಥರ. ಅವ್ರದ್ದು ಪ್ರೀವಿಯಸ್ ಶ್ರೀಲಂಕಾನ ರೆಪ್ರೆಸೆಂಟ್ ಮಾಡಿರುವಂಥ ಪ್ಲೇಯರ್, ಇವರೇ ಅನ್ಕ್ಯಾಪ್ ಪ್ಲೇಯರ್ ಅಲ್ಲ, ಶ್ರೀಲಂಕಾನ ರೆಪ್ರೆಸೆಂಟ್ ಮಾಡಿರುವಂಥ ಪ್ಲೇಯರ್. ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ತುಂಬ ಚೆನ್ನಾಗಿ ಪೊಟೆನ್ಷಿಯಲ್ ತೋರಿಸಿರುವಂಥ ಪ್ಲೇಯರು. ಯಾರ್ಕರ್ ಎಬಿಲಿಟಿ ಹೆಂಗಿದೆ ಅಂತಂದರೆ ಜಸ್ಟ್ ಲೈಕ್ ಮಲಿಂಗ ಹೌ ಹಿ ವಾಸ್ ಇನ್ ಇಸ್ ಪ್ರೈಮ್ ಫಾರ್ಮ್ ಶ್ರೀಲಂಕಾಗೆ ಹಾಗೆ ಇದೆ ನುವಾನ್ ತುಷಾರದು. ಬಟ್ ನುವಾನ್ ತುಷಾರದು ಒಂದು ಡ್ರಾಬ್ಯಾಕ್ ಏನಂತಂದರೆ ಸ್ವಲ್ಪ ಅಕ್ಯುರಸಿ ಮಿಸ್ ಆಯಿತು ಅಂತಂದರೆ ಅದು ಕೀಪರಿಗೆ ಸಹ ಸಿಗಲ್ಲ, ಡೈರೆಕ್ಟಾಗಿ ಬೌಂಡ್ರಿ ಕೊಟ್ಟೋಗುತ್ತೆ. 5 ವೈಡ್ ಮಾಡೋ ಕನ್ಸೀಡ್ ಮಾಡುವಂಥ ಬೌಲರು. ಸೊ ಹಾಗಾಗಿ ಅದೊಂದು ವಿಷಯದಲ್ಲಿ ಅಕ್ಯುರಸಿ ವಿಷಯದಲ್ಲಿ ಒಂದು ಸರಿ ಮಾಡ್ಕೊಂಡ್ಬಿಟ್ರೆ ಹೀ ಈಸ್ ಲೈಕ್ ಎ ಜೂನಿಯರ್ ಮಲಿಂಗ ಫಾರ್ RCB ಅಂತ ಹೇಳ್ತೀನಿ. ಒಳ್ಳೆ ಬೈ, 1,60,00,000 ಸಿಕ್ಕಿದ್ದು ಒಳ್ಳೆ ಬೈ. ಅದಾದ್ಮೇಲಿಂದ ಮೋಹಿತ್ ರತಿ ಅಂತ ತೊಗೊಂಡಿದ್ದಾರೆ ಬೌಲರ್ ಆಗಿ. ಇವ್ರ ಬಗ್ಗೆ ಅಷ್ಟಾಗಿ ಇನ್ನೂ ಗೊತ್ತಿಲ್ಲ, ಬಟ್ ಹೋಪ್ಫುಲಿ ಬ್ಯಾಕಪ್ ಬೌಲರು, ನೆಟ್ಟಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಬೌಲರ್ ಥರ ನೋಡ್ತಿದ್ದಾರೆ RCB ಅಂತ ಅನ್ಸತ್ತೆ. ಮೋಸ್ಟ್ ಪ್ರಾಬಬ್ಲಿ 30 ಲಕ್ಷ ಬೇಸ್ ಪ್ರೈಸ್ಗೆ ತೊಗೊತೀವಿ. ಅದಾದ್ಮೇಲಿಂದ ಜೋಶ್ ಹೇಸಲ್ವುಡ್ನ ತೊಗೊತೀವಿ ನಾವು 12.5 ಕೋಟಿಗೆ. 10 ಕೋಟಿ ಆಗಿದ್ದಿದ್ರೆ ಎಸ್ ಇಟ್ ವಾಸ್ ಎ ಗುಡ್ ಬೈ ಅಂತ ಹೇಳ್ಬೋದಿತ್ತು. 2.5 ಕೋಟಿ ಸ್ವಲ್ಪ ಜಾಸ್ತಿ ಬಿಡ್ ಮಾಡಿಬಿಟ್ವಿ. ಬಟ್ ಎನಿವೇಸ್ ಬೇರೆ ಟೀಮ್ಗಳು ಅವ್ರ ಬಗ್ಗೆ ಅಷ್ಟು ಕಾಂಪಿಟೇಷನ್ ಇದ್ದಿದ್ರಿಂದ 12.5 ಕೋಟಿ ಹೋಯಿತು. ಬಟ್ ಮಿಚೆಲ್ ಸ್ಟಾರ್ಕ್ನೇ ನಾವು ತೊಗೋಬೋದಾಗಿತ್ತು. 11.5 ಕೋಟಿಗೆ ಇನ್ನೊಂದು ಸ್ವಲ್ಪ ಬಿಡ್ ಮಾಡ್ಕೊಂಡು ಹೋಗಿದ್ದಿದ್ರೆ ಮಿಚೆಲ್ ಸ್ಟಾರ್ಕ್ಗೆ ಬಂದ್ಬಿಟ್ಟಿದ್ರು 12 ಕೋಟಿಗೆ. ಬಟ್ ಎನಿವೇಸ್ ಮಿಚೆಲ್ ಸ್ಟಾರ್ಕ್ ಸಮ್ಟೈಮ್ಸ್ ಹಿ ಗೆಟ್ಸ್ ಎಕ್ಸ್ಪೆನ್ಸಿವ್ ಕನ್ಸಿಡರಿಂಗ್ ದಟ್ ಜೋಶ್ ಹೇಸಲ್ವುಡ್ ಇಸ್ ಎ ಡೀಸೆಂಟ್ ಬೌಲರ್. ಇನ್ಫ್ಯಾಕ್ಟ್ ಸ್ವಲ್ಪ ಅಂಡರ್ ರೇಟ್ ಆಗಿರುವಂಥ ಬೌಲರು, ಬಟ್ ತುಂಬ ಪೊಟೆನ್ಷಿಯಲ್ ಇರುವಂಥ ಬೌಲರ್ ಹೇಳಬೇಕು ಅಂತಂದರೆ. ತುಂಬ ಬ್ಯಾಟ್ಸ್ಮನ್ಗಳನ್ನ ಡಿಸೀವ್ ಮಾಡ್ತಾರೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಸ್ಟ್ರಗಲ್ ಮಾಡ್ತಾರೆ ಜೋಶ್ ಹೇಸಲ್ವುಡ್ಗೆ. ನೀವು ಎಲ್ಲರೂ ಹಾರ್ಡ್ಕೋರ್ ಕ್ರಿಕೆಟ್ ಫ್ಯಾನ್ ಆಗಿದ್ದು ಆಸ್ಟ್ರೇಲಿಯಾ ಇಂಡಿಯಾ ಕಾಳಗ ನೋಡ್ತಾ ಬಂದಿದ್ರೆ ವಿರಾಟ್ ಕೊಹ್ಲಿ ತುಂಬ ಸತಿ ಔಟ್ ಆಗಿದ್ದು ಜೋಶ್ ಹೇಸಲ್ವುಡ್ಗೆ. ಸೊ ಹಾಗಾಗಿ ಜೋಶ್ ಹೇಸಲ್ವುಡ್ RCBನಲ್ಲಿರೋದು ಒಂದು ರೀತಿಯಲ್ಲಿ ಉತ್ತಮ ಅಂತ ಹೇಳಬೇಕು. 100% ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಪ್ಲೇಯರು ಜೋಶ್ ಹೇಸಲ್ವುಡ್. ಬರ್ದಿಟ್ಕೊಳ್ಳಿ ಇದಂತೂ. 4 ಫಾರಿನ್ ಪ್ಲೇಯರ್ಸಲ್ಲಿ ಜೋಶ್ ಹೇಸಲ್ವುಡ್ 100% ಇದ್ದೇ ಇರ್ತಾರೆ. ಓನ್ಲಿ ಇಫ್ ಯಾವುದೇ ಥರದ್ದು ಇಂಜುರಿ ಎಮರ್ಜೆನ್ಸಿ ಏನೂ ಆಗದೆ ಇದ್ರೆ 100% ಪೂರ್ತಿ ಸೀಸನ್ ಆಡುವಂಥ ಪ್ಲೇಯರು ಜೋಶ್ ಹೇಸಲ್ವುಡ್. ಒಳ್ಳೆ ಬೈ. ಬಟ್ 2.5 ಕೋಟಿ ಸ್ವಲ್ಪ ಜಾಸ್ತಿ ಆಯಿತು. 10 ಕೋಟಿಗೆ ಸಿಕ್ಕಿದ್ದಿದೆ ಇಟ್ ವಾಸ್ ಎ ಸೂಪರ್ ಬೈ ಅಂತ ಹೇಳ್ಬೋದಾಗಿತ್ತು. ನೆಕ್ಸ್ಟು ಭುವನೇಶ್ವರ್ ಕುಮಾರ್ 10.25 ಕೋಟಿ. ಎಸ್ 10.25 ಕೋಟಿ, ಎಸ್ ಇಟ್ಸ್ ಎ ಗುಡ್ ಬೈ. 10.25 ಕೋಟಿ ಕಮ್ಮಿ ಅಂತೂ ಸಿಗ್ತಿರಲಿಲ್ಲ ನಮಗೆ ಭುವನೇಶ್ವರ್ ಕುಮಾರ್ನ ನಾವು ಸಿರಾಜ್ ಜಾಗದಲ್ಲಿ ತೊಗೊಂಡಿದ್ದು. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸಿರಾಜ್ನ ನಾವು ರಿಲೀಸ್ ಮಾಡಿಬಿಟ್ಟು ಸಿರಾಜ್ ಮೇಲೆ ನಾವು ಬಿಡ್ ಮಾಡಲ್ಲ, ಅಥವಾ ನಾವು ಸಿರಾಜ್ನ ನಾವು RTM ಕೂಡ ಉಪಯೋಗಿಸಲ್ಲ. ನಾವು ಸಿರಾಜ್ನ ಗುಜರಾತ್ ಟೈಟನ್ಸ್ ಅವ್ರು ತೊಗೊತಾರೆ. ಬಟ್ ಭುವನೇಶ್ವರ್ ಕುಮಾರ್ನ ನಾವು ಯಾಕೆ ತೊಗೊಂಡಿದ್ದು ಇನ್ ಪ್ಲೇಸ್ ಆಫ್ ಸಿರಾಜ್ ಅಂತ ನೋಡ್ತಾ ಬರೋಣ. ಇವಾಗ ಭುವನೇಶ್ವರ್ ಕುಮಾರ್ ಹೇಳಿ ಮಾಡಿದಂಥ ಬೌಲರು, ಎಸ್ಪೆಷಲಿ ಚಿನ್ನಸ್ವಾಮಿ ಗ್ರೌಂಡಲ್ಲಿ ಅವ್ರದ್ದು ಸ್ಲೋಯರ್ ಡೆಲಿವರೀಸ್ ಇರ್ಬೋದು, ಅಥವಾ ಸ್ವಿಂಗಿಂಗ್ ಎಬಿಲಿಟೀಸ್ ಇರ್ಬೋದು, ಅವ್ರದ್ದು ಇನ್ ಸ್ವಿಂಗ್ ಇರ್ಬೋದು, ಔಟ್ ಸ್ವಿಂಗ್ ಇರ್ಬೋದು, ಆಮೇಲೆ ಬ್ಯಾಟ್ಸ್ಮನ್ನ ಡಿಸೀವ್ ಮಾಡುವಂಥ ರೀತಿ ತುಂಬ ಚೆನ್ನಾಗಿದೆ. ಬ್ಯಾಟ್ಸ್ಮನ್ನು ಅವ್ರದ್ದು ರಾ ಪವರ್ನ ಯೂಸ್ ಮಾಡ್ಕೊಂಡು ಹೊಡಿಬೇಕು. ರಾ ಪವರ್ನ ಯೂಸ್ ಮಾಡ್ಕೊಂಡು ಹೊಡೆದ್ರೆ ಹೋಗುತ್ತೆ ಬಾಲು. ಇಲ್ಲ ಅಂತಂದರೆ ಭುವನೇಶ್ವರ್ ಕುಮಾರ್ ವಿಲ್ ನಾಟ್ ಗಿವ್ ಎನಿಥಿಂಗ್ ಟು ದ ಬ್ಯಾಟ್ಸ್ಮನ್. ಅಷ್ಟು ಚೆನ್ನಾಗೆ ಡಿಸೀವ್ ಮಾಡುವಂಥ ಬೌಲರ್ನ ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್ ಇದು ನಾವು ಮಾಡ್ತಾ ಬರ್ತಾ ಇದ್ದಾರೆ ಇವರು. ಆಮೇಲಿಂದ ರೀಸೆಂಟಾಗಿ ಸ್ಮ್ಯಾಟ್ ನಡೀತಾ ಇದ್ದಿಲ್ಲ ಸೈಯದ್ ಮುಸ್ತಕ್ ಅಲಿ ಟ್ರೋಫಿನಲ್ಲಿ ಕೂಡ 4 ಓವರ್ಗೆ ಕೇವಲ 6 ರನ್ ಕೊಟ್ಟು 3 ವಿಕೆಟ್ ಪಡ್ಕೊಂಡು ಟ್ರಿಪಲ್ ಹ್ಯಾಟ್ರಿಕ್ ಮೇಡನ್ ಪಡೆದಿರುವಂಥ ಬೌಲರ್ ಇವರು. ಭುವನೇಶ್ವರ್ ಕುಮಾರ್ ತುಂಬ ಸತಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ತುಂಬ ಸತಿ ಇಂಡಿಯಾಗೆ ತುಂಬ ಉತ್ತಮವಾದ ಪ್ರದರ್ಶನ ಕೊಟ್ಟಿದ್ದಾರೆ ಭುವನೇಶ್ವರ್ ಕುಮಾರ್. ಇದನ್ನು ನಾವು ಮರೆಯೋಂಗೇ ಇಲ್ಲ. ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ತುಂಬ ಅಂಡರ್ ರೇಟೆಡ್ ಬೌಲರ್ ಆಗಿ ಇವಾಗ ಇಂಡಿಯಾನ ಅಂದರೆ ಇವಾಗ ಯಾವುದೇ ಥರ ಸ್ಕ್ವಾಡಲ್ಲಿ ಯಾವುದೇ ಫಾರ್ಮ್ಯಾಟಲ್ಲೂ ಆಡ್ತಿಲ್ಲ ಭುವನೇಶ್ವರ್ ಕುಮಾರ್. ಬಟ್ ಈಸ್ ಎ ಪೊಟೆನ್ಷಿಯಲ್ ಬೌಲರ್. ಜಸ್ಟ್ ಅವ್ರಿಗೆ 34 ಇಯರ್ಸ್ ಅಷ್ಟೇ ಏಜು. ತುಂಬ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರು. 10.25 ಕೋಟಿಗೆ ಸಿಕ್ಕಿದ್ದು ತುಂಬ ಒಳ್ಳೆ ಬೈ. ಚಿನ್ನಸ್ವಾಮಿ ಗ್ರೌಂಡಲ್ಲಿ ಹೇಳಿ ಮಾಡಿಸಿದಂಥ ಬೌಲರು ಭುವನೇಶ್ವರ್ ಕುಮಾರ್. 100% ಓನ್ಲಿ ಫಿಂಗರ್ ಕ್ರಾಸ್, ಯಾವುದೇ ಥರದ ಇಂಜುರಿ ಅಥವಾ ಏನೇ ಥರದ ಎಮರ್ಜೆನ್ಸಿ ಆಗಿಲ್ಲ ಅಂತಂದರೆ ಪೂರ್ತಿ ಸೀಸನಲ್ಲಿ ನಾವು ಒಂದು ಬೌಲರ್ ಮೇಲೆ ರಿಲೈ ಮಾಡ್ಕೋಬೋದು ಅಂತಂದರೆ ಅದು ಭುವನೇಶ್ವರ್ ಕುಮಾರ್. ನಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮಗೆ ಇಂಥ ಬೌಲರ್ ಬೇಕಾಗಿತ್ತು. ಸಿರಾಜ್ ನಮಗೆ ಎಸ್ ಹಿ ಈಸ್ ಎ ವೆರಿ ಗುಡ್ ಬೌಲರ್.
ಸಿರಾಜ್ ಬಗ್ಗೆ ಎರಡು ಮಾತಿಲ್ಲ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿರಾಜ್ದು ನಾವು ಪರ್ಫಾರ್ಮೆನ್ಸ್ ನೋಡ್ತಾ ಬಂದಿದ್ದೀವಿ. ಸಿರಾಜ್ ಗೆಟ್ಸ್ ಎಕ್ಸ್ಪೆನ್ಸಿವ್ ಅಂತ ಹೇಳಬೇಕು. ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗ್ತಾರೆ ಸಿರಾಜ್. 4 ಓವರಲ್ಲಿ 45, 50 ರನ್ನು ಆ ಥರ ಎಲ್ಲ ಕನ್ಸಿಡರ್ ಮಾಡಿದ್ದಾರೆ ಪ್ರೀವಿಯಸ್ ಹಿಸ್ಟ್ರಿ ನೋಡ್ತಾ ಬಂದ್ರು. ಬಟ್ ಅಟ್ ದ ಸೇಮ್ ಟೈಮ್ ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರುವಂಥ ಬೌಲರು ಸಿರಾಜ್. ಬಟ್ ಚಿನ್ನಸ್ವಾಮಿ ಗ್ರೌಂಡಲ್ಲಿ ನಮಗೆ ಕಂಪೇರ್ ಟು ಸಿರಾಜ್ ಆ್ಯಂಡ್ ಭುವಿ ರ್ಯಾಂಕ್ಸ್ ಹೈಯರ್ ಅಂತ ಹೇಳ್ಬೋದು ಕಂಪೇರ್ ಟು ಸಿರಾಜ್, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಚಿನ್ನಸ್ವಾಮಿ ಗ್ರೌಂಡಲ್ಲಿ ನಾನು ಹೇಳ್ತಾ ಇರೋದು. ಅದಾದ್ಮೇಲೆ ಅಭಿನಂದನ್ ಸಿಂಗ್, ಮೇ ಬಿ ಇವ್ರನ್ನು ನೆಟ್ ಬೌಲರ್ ಆಗಿ ಉಪಯೋಗಿಸ್ಕೋಬೋದು. ಅಭಿನಂದನ್ ಸಿಂಗ್ 30 ಲಕ್ಷ ಜಸ್ಟ್ ಬೇಸ್ ಪ್ರೈಸಿಗೆ ಸಿಗುತ್ತೆ ನಮಗೆ. ತುಂಬ ಒಳ್ಳೆ ಬೈ ಅಂತಲೇ ಹೇಳಬೇಕು. ನೆಟ್ ಪ್ರಾಕ್ಟೀಸ್ಗೆ ಅಥವಾ ನೆಟ್ ಬೌಲಿಂಗ್ಗೆ ಅಥವಾ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ರು ನೆಟ್ಟಲ್ಲಿ ಅಂತ ಗೊತ್ತಾಯಿತು ಅಂತಂದರೆ ವಿರಾಟ್ ಕೊಹ್ಲಿ ಕಣ್ಣಿಗೆ, ಅದಾದಮೇಲಿಂದ ಯಾರ ಕಣ್ಣಿಗಾದರೂ ಬಿತ್ತು ಅಂತಂದರೆ, ಕೋಚಿಂಗ್ ಸ್ಟಾಫ್ ಯಾರದೇ ಕಣ್ಣಿಗೆ ಬಿತ್ತು ಇವ್ರದ್ದು ಬೌಲಿಂಗ್ ತುಂಬ ಚೆನ್ನಾಗಿದೆ, ಕಾಟ ಕೊಡ್ತಾರೆ ಅಂತ ಗೊತ್ತಾಯಿತು ಅಂತಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಬರೋ ಸಾಧ್ಯತೆ ಇದೆ. ಯಾಕೆ ಬರಬಾರ್ದು? ಇವಾಗ RCBನಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು? ನಾವು KL ರಾಹುಲ್ನ ತೊಗೊಳ್ಳಿಲ್ಲ, ಅದಾದ್ಮೇಲೆ ರಿಷಬ್ ಪಂತ್ನ ತೊಗೊಳ್ಳಿಲ್ಲ, ಶ್ರೇಯಸ್ ಅಯ್ಯರ್ನ ತೊಗೊಳ್ಳಿಲ್ಲ. ಇವ್ರು 3 ಜನದಲ್ಲಿ ಯಾರನ್ನಾರು ಒಬ್ರನ್ನ ತೊಗೊಂಡು ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಇವ್ರು 3 ಜನ ತೊಗೊಳ್ಳಿಲ್ಲ RCB. ಸೊ ಇವಾಗ ಯಾರನ್ನ ತೊಗೋಬೋದು, ಯಾರನ್ನ ಕ್ಯಾಪ್ಟನ್ ಮಾಡ್ಬೋದು RCB ಅವರು? ಇದನ್ನು ಕಂಪ್ಲೀಟ್ಲಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ. ಯಾವಾಗ ನಾವು 10 ಕೋಟಿ ಮೇಲೆ ಬಿಡ್ ಮಾಡಲಿಲ್ಲ ರಾಹುಲ್ಗೆ, ಅಥವಾ 10 ಕೋಟಿ ಮೇಲೆ ನಾವು ಶ್ರೇಯಸ್ ಅಯ್ಯರ್ಗಾಗಲಿ ರಿಷಬ್ ಪಂತ್ಗಾಗಲಿ ಹೋಗಲಿಲ್ಲ, ನಾನು ನೋಡ್ದಂಗೆ 23 ಕೋಟಿ ತನಕ ಹೋಗಿದ್ದು ವೆಂಕಟೇಶ್ ಅಯ್ಯರ್ಗೆ RCB. 23.75 ಹೋಗಿದ್ದು KKRಗೆ ಹೋಗ್ತಾರೆ ವೆಂಕಟೇಶ್ ಅಯ್ಯರ್. ಬಟ್ 23.5 ಕ್ರೋರ್ಸ್ ಬಿಡ್ ಮಾಡಿದ್ದು RCB ಕೂಡ. ಸೊ ವೆಂಕಟೇಶ್ ಅಯ್ಯರ್ನ ತಗೊಂಡು ಕ್ಯಾಪ್ಟನ್ ಮಾಡೋ ಥಿಂಕಿಂಗ್ ಏನಾದ್ರು ಇತ್ತ ಇವ್ರಿಗೆ ಅದು ಗೊತ್ತಿಲ್ಲ. ಮೇ ಬಿ ಲೆಫ್ಟ್ ಹ್ಯಾಂಡೆಡ್ ಆಪ್ಷನ್ ಇತ್ತು ಅಂತ ತೊಗೊಂಡಿದ್ರು, ಅದು ಒಂದಿರ್ಬೋದು. ಪ್ಲೇಯಿಂಗ್ ಲೆವೆನಲ್ಲಿ ಖಂಡಿತ ಆಡಿಸೋಂಥ ಪ್ಲೇಯರ್ ವೆಂಕಟೇಶ್ ಅಯ್ಯರ್ನ ತೊಗೊಂಡಿದ್ದಿದ್ರೆ. ಬಟ್ ಅವ್ರು ನಮಗೆ ಸಿಕ್ಕಲಿಲ್ಲ. 23.75 ಕ್ರೋರ್ಸ್ ಕೊಟ್ಟೋದ್ರು. ಬಟ್ ದಟ್ಸ್ ಓಕೆ, ಫೈನ್. ವೆಂಕಟೇಶ್ ಅಯ್ಯರ್ ಆಲ್ರೌಂಡ್ ಎಬಿಲಿಟಿ ಇರುವಂಥ ಪ್ಲೇಯರು, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು. ಅದಾದ್ಮೇಲೆ ಮೀಡಿಯಂ ಪ್ಲೇಸ್ ಕೂಡ ಮಾಡ್ತಾರೆ. ಸೇಮ್ ನಮ್ಮ ಗಂಗೂಲಿ ನೋಡ್ದಂಗೆ ಆಗುತ್ತೆ ಅವ್ರದ್ದು ಬೌಲಿಂಗ್ ಆ್ಯಕ್ಷನ್. ನೀವು ಗಮನಿಸಿ ನೋಡಿಬೇಕು ಅಂತಂದರೆ ಒಂಥರ ಗಂಗೂಲಿ ಬೌಲಿಂಗ್ ಆ್ಯಕ್ಷನ್ ಹಿಂಗಿತ್ತು, ಅದೇ ಥರನೇ ಇದೆ ವೆಂಕಟೇಶ್ ಅಯ್ಯರ್ದು ಕೂಡ. ವೆಂಕಟೇಶ್ ಅಯ್ಯರ್ ನಮ್ಗೆ ಸಿಗಲಿಲ್ಲ. ಸೊ ಹಾಗಾಗಿ ಕ್ಯಾಪ್ಟನ್ಸಿ ಯಾರು ಮಾಡ್ಬೋದು ಅಂತೆಲ್ಲ ಇವಾಗ ನೋಡ್ತಾ ಬಂತು ಅಂತಂದರೆ ಮ್ಯಾನೇಜ್ಮೆಂಟು ಸ್ವಲ್ಪ ಡಿಸೈಡ್ ಮಾಡಿತ್ತು. ಆಮೇಲಿಂದ ವಿರಾಟ್ ಕೊಹ್ಲಿ ಅವ್ರ ಜೊತೆ ಮಾತಾಡಿ ಒಪ್ಪಿಸಿದ್ದಾರೆ ಅಂತ ಅನ್ಸುತ್ತೆ. ಇನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ನಮಗೆ ನೀವೇ ಮತ್ತೆ ಕ್ಯಾಪ್ಟನ್ ಆಗಿ ಬರಬೇಕಪ್ಪ ಕೊಹ್ಲಿ, ನಮಗೆ ಅಕಸ್ಮಾತಾಗಿ ನಾವು ಅನ್ಕೊಂಡಿರೋಂಥ ಪ್ಲೇಯರ್ಸು ನಮಗೆ ಜಾಸ್ತಿ ಆಗೋಯ್ತು ಅಂತಂದರೆ, ಇನ್ ಟರ್ಮ್ಸ್ ಆಫ್ ನಾವು ಬೇರೆಯವ್ರನ್ನೆಲ್ಲ ನೋಡ್ತಿಲ್ಲ ಅಂತಂದರೆ ವಿ ಆರ್ ಲುಕಿಂಗ್ ಯು ಆಸ್ ದಿ ಪ್ರೈಮರಿ ಕ್ಯಾಪ್ಟನ್ ಅಂತ ವಿರಾಟ್ ಕೊಹ್ಲಿ ಅವ್ರನ್ನ ಒಪ್ಪಿಸಿದ್ದಾರೆ. ನಾಟ್ ಆಸ್ ಎ ಸೆಕೆಂಡ್ರಿ ಆರ್ ಸಮಥಿಂಗ್ ಲೈಕ್ ದಟ್. ಪ್ರೈಮರಿ ಕ್ಯಾಪ್ಟನ್ ನೀವೇ ಆಗಿರ್ತೀರಾ, ನೀವೇ ಲೀಡರ್ಶಿಪ್ಪಲ್ಲಿ ಎಲ್ಲ ಇರ್ತೀರಾ ಅಂತ ವಿರಾಟ್ ಕೊಹ್ಲಿನ ಒಪ್ಪಿಸ್ಬಿಟ್ಟು ಇವರು ಆಕ್ಷನಿಗೆ ಬಂದಿದ್ದಾರೆ. ಪ್ರಿಪೇರ್ಡ್ ಆಗಿ ಬಂದಿದ್ರು RCB ಈ ಸತಿ ಆಕ್ಷನಲ್ಲಿ. ಫಸ್ಟ್ ಡೇ ಅನಿಸ್ತು ಏನು ಯಾರು ಬಿಡ್ ಮಾಡ್ತಾ ಇಲ್ಲ, ಏನೂ ಇಲ್ಲ ಅಂತ. ಬಟ್ ಸೆಕೆಂಡ್ ಡೇ ಅವರು ಒಂದು ವೆಯ್ಟಿಂಗ್ ಗೇಮ್ನ ಪ್ಲೇ ಮಾಡ್ತಾ ಬಂದರು. ತುಂಬ ಜಾಸ್ತಿ ಹೋಯ್ತಾ, ಬಿಡ್ ಮಾಡೋಕ್ಕೆ ಹೋಗಲಿಲ್ಲ. ಓನ್ಲಿ ವೆಂಕಟೇಶ್ ಅಯ್ಯರ್ ಮಾತ್ರನೇ ನಾವು 20 ಕೋಟಿಗಿಂತ ಜಾಸ್ತಿ ಹೋಗಿದ್ದು. ಅದು ಬಿಟ್ಟು ಬೇರೆ ಯಾವ ಪ್ಲೇಯರ್ಗೂ ನಾವು 10 ರಿಂದ 15 ಕೋಟಿ ಒಳಗಡೆ ಇದ್ವಿ. ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದ್ದಾರೆ ಅಂತಂದರೆ ಬ್ಯಾಕ್ಔಟ್ ಮಾಡ್ಕೊತಾ ಇದ್ವಿ. ಆ ಥರ ಇತ್ತು. ಯಾರನ್ನೂ ತುಂಬ ಓವರ್ ರೇಟೆಡ್ ಪ್ಲೇಯರು ಯಾರನ್ನೂ ತೊಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ವಿಲ್ ಜಾಕ್ಸ್ನ ರಿಲೀಸ್ ಮಾಡಿದಾಗ ನಮಗೇನೆ ಒಂಥರ ಸೈಕ್ ಆಗೋಯ್ತು. ಏನು ಗುರು ಇದು, ವಿಲ್ ಜಾಕ್ಸ್ನ ರಿಲೀಸ್ ಮಾಡಿಬಿಟ್ರಲ್ಲ, ಜಸ್ಟ್ 5.25 ಕೋಟಿಗೆಲ್ಲ ಕೊಟ್ಬಿಟ್ರಲ್ಲ. ಒಂದು RTM ಇತ್ತು, RTM ಕೂಡ ಯೂಸ್ ಮಾಡಲಿಲ್ವಲ್ಲ ಅಂತೆಲ್ಲ ಅನಿಸ್ತು. ಈ ವಿಲ್ ಜಾಕ್ಸ್ ಬಗ್ಗೆ ಎಲ್ಲ ನಾನು ಮುಂಬೈದು ವಿಡಿಯೋ ಮಾಡ್ಬೇಕಾದ್ರೆ ಮಾತಾಡ್ತೀನಿ, ಇನ್ನೂ ಜಾಸ್ತಿ ಮಾತಾಡ್ತೀನಿ. ಬಟ್ ಇವಾಗ ಇದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ವಿರಾಟ್ ಕೊಹ್ಲಿನೇ ಇವರು ಕ್ಯಾಪ್ಟನ್ಸಿ ರೋಲ್ ಅಥವಾ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಲ್ಲಿ ನೋಡ್ತಾ ಇರೋದು. ಪ್ಲೇಯಿಂಗ್ 11ಅಲ್ಲಿ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ಸಿ ಮಾಡಿಬಿಟ್ರೆ ನಮಗೆ ಒಂದು ಒಳ್ಳೇದು ಏನು ಅಂತಂದರೆ, ನಮಗೆ ಫಾರಿನ್ ಪ್ಲೇಯರ್ಸ್ನ ಮಾಡ್ಬಿಟ್ಟು ಕ್ಯಾಪ್ಟನ್ಸಿ ಮಾಡಿಬಿಟ್ರೆ ಒಂದು ಲಯಬಿಲಿಟಿ ಆಗಿಬಿಡುತ್ತೆ. ಅಯ್ಯೋ 4ರಲ್ಲಿ ಇರೋದೇ 4 ಸ್ಲಾಟು, ಅದರಲ್ಲಿ ಒಬ್ಬ ಕ್ಯಾಪ್ಟನ್ ಆಗಿಬಿಟ್ಟ ಅಂದರೆ ಅವನು ಆಡಿಸ್ಲೇಬೇಕು. ಈವನ್ ದೋ ಇಫ್ ಈಸ್ ಪರ್ಫಾರ್ಮಿಂಗ್ ಆರ್ ನಾಟ್ ಪರ್ಫಾರ್ಮಿಂಗ್, ಆಡಿಸ್ಲೇಬೇಕಾಗ್ಬಿಡುತ್ತೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ನಮಗೆ ಕ್ಯಾಪ್ಟನ್ಸಿ ಆಗೋಯ್ತು ಅಂತಂದರೆ ನಮ್ಗೆ ಆ ಲಯಬಿಲಿಟಿ ಇರಲ್ಲ. ಸೊ ಇಂಡಿಯನ್ ಕ್ಯಾಪ್ಟನ್ನು. ಸೊ ಹಾಗಾಗಿ ಆರಾಮಾಗಿ ಯಾವುದೇ ಥರದ ಆಬ್ಲಿಗೇಷನ್ ಇಲ್ದಂಗೆ 4 ಓವರ್ಸೀಸ್ನ ನಾವು ನಮ್ಮ ಇಷ್ಟ ಬಂದಂಗೆ ತೊಗೋಬೋದು. ಪರ್ಫಾರ್ಮ್ ಮಾಡ್ತಿದ್ದಾನ ಇಟ್ಕೋಬೋದು, ಪರ್ಫಾರ್ಮ್ ಮಾಡ್ತಿಲ್ವಾ 1-2 ಚಾನ್ಸ್ ಕೊಟ್ಬಿಟ್ಟು ಬೇರೆಯವ್ರನ್ನ ಅವ್ರ ಜಾಗದಲ್ಲಿ ತೊಗೊಂಬಂದು ಆಡಿಸ್ಬೋದು. ಸೊ ಹಾಗಾಗಿ ಲಯಬಿಲಿಟಿ ಅಥವಾ ಆಬ್ಲಿಗೇಷನ್ ಆಗಲ್ಲ ನಮಗೆ ಇವಾಗ ಕರೆಂಟ್ ಸ್ಕ್ವಾಡ್ ನೋಡ್ತಾ ಬಂತು ಅಂತಂದರೆ. ಬಟ್ ಓವರ್ ಆಲ್ ನೋಡ್ತಾ ಬಂತು ಅಂತಂದರೆ RCB ಈ ವರ್ಷ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಒಂಥರ ಮೈಂಡ್ ಯೂಸ್ ಮಾಡಿದ್ದಾರೆ ಅಂತ ಹೇಳಬೇಕು. ಒಂಥರ ಜೋಕರ್ಸ್ ಥರ ಮ್ಯಾನೇಜ್ಮೆಂಟ್ ಅನ್ಸೋದು ಪ್ರತಿ ವರ್ಷನೂ. ಟು ಬಿ ಹಾನೆಸ್ಟ್, ಬೀಂಗ್ ಎ ಹಾರ್ಡ್ ಕೋರ್ RCB ಫ್ಯಾನ್, ನಿಜವಾಗ್ಲೂ ಯಾವುದೋ ಒಬ್ಬಂಗೆ ಮಾತ್ರ 20-25 ಕೋಟಿಗೆ ತೊಗೊಂಡ್ಬಿಡೋದು. ಅವ್ನು ನೋಡ್ರಿ ಏನೂ ಪರ್ಫಾರ್ಮ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ 17 ಸೀಸನ್ನು ಅದೇ ಆಗ್ತಾ ಬಂದಿತ್ತು. ಬಟ್ ಈ 18ನೇ ಸೀಸನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಆಕ್ಷನ್ನು. ಒಂದು ಡೀಸೆಂಟ್ ಆಕ್ಷನ್ ಆಗಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಥರದ್ದು ನೋ ಬ್ರೈನರ್ ಅಂತ ಹೇಳ್ಬೋದು. ಡೀಸೆಂಟಾಗಿ ತೊಗೊಂಡಿದ್ದಾರೆ. ಯಾವುದೇ ಥರದ್ದು ಓವರ್ ರೇಟೆಡ್ ಪ್ಲೇಯರ್ ಯಾವುದೂ ಇಲ್ಲ. ಯಾರು ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಪೊಟೆನ್ಷಿಯಲ್ ಇರುವಂಥ ಪ್ಲೇಯರ್ಸು, ಅವ್ರಗಳ ಮೇಲೆ ಬಿಡ್ ಮಾಡ್ಕೊಂಡು ಬಂದು ತೊಗೊಂಡಿದ್ದಾರೆ. ಲೋಕಲ್ ಟ್ಯಾಲೆಂಟ್ ಯಾರೂ ತೊಗೊಂಡಿಲ್ಲ, ಅದೊಂದು ಬೇಜಾರಿದೆ. ಮನೋಜ್ ಪಾಂಡ್ಗೆ ಒಬ್ಬನ್ ಬಿಟ್ಟರೆ. ಬಟ್
ವೆಲ್ ಆ್ಯಂಡ್ ಗುಡ್, ಡೀಸೆಂಟ್ ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳಬೇಕು ಈ ವರ್ಷ ಆರ್ ಸಿ ಬಿ ಸ್ಕ್ವಾಡಲ್ಲಿ. ಹೋಪ್ಫುಲಿ 18ನೇ ಸೀಸನ್ನು 18ನೇ ನಂಬರು ವಿರಾಟ್ ಕೊಹ್ಲಿ ಜರ್ಸಿ ನಂಬರು ಅದನ್ನೆಲ್ಲ ನೋಡ್ತಾ ಬಂತು ಅಂತಂದರೆ ಆರ್ ಸಿ ಬಿ ಆ್ಯಸ್ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಈ ಸಲ ಕಪ್ ನಮ್ದಾಗಲಿ ಅಂತ ಖಂಡಿತ ನಾವೆಲ್ಲರೂ ಅಂದ್ಕೊಳ್ಳೋಣ. ಯಾಕೆಂತಂದರೆ ಇಟ್ಸ್ ಲೈಕ್ 17 ವರ್ಷದಿಂದ ಕಾಯ್ತಿದ್ವಿ. ಆರ್ ಸಿ ಬಿ ಫ್ಯಾನ್ಸ್ ಪ್ರತಿಯೊಬ್ಬರು ಡಿಸರ್ವ್ ಮಾಡ್ತೀವಿ ಇದನ್ನು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಕೂಡ ಖಂಡಿತ ಡಿಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರದ್ದೇ ಕ್ಯಾಪ್ಟನ್ಸಿ, ಅವ್ರ ಜರ್ಸಿ ನಂಬರ್ 18ನೇ ಸೀಸನ್ನು ನೋಡೋಣ ಆರ್ ಸಿ ಬಿ ಗೆದ್ಕೊಂಡು ಬರ್ಬೋದು ಅಂತ. ಹಾಗೆ ನಾನು ಕೂಡ ಎಂಥ ವಿರಾಟ್ ಕೊಹ್ಲಿ ಒಂದು ದೊಡ್ಡ ಅಭಿಮಾನಿ ಅಂತಂದರೆ ನೀವು ನನ್ನ ಶರ್ಟ್ ಹಿಂದೆ ಕೂಡ ನೋಡ್ಬೋದು, ಅಷ್ಟು ದೊಡ್ಡ ಅಭಿಮಾನಿ ನಾನು ಕೂಡ. ಸೊ ಹಾಗಾಗಿ ಬೀಂಗ್ ಆರ್ ಸಿ ಬಿ ಫ್ಯಾನ್ ನಾವು ನ್ಯೂಟ್ರಲ್ ಆಗೇನೆ ಎಲ್ಲಿ ಪ್ರತಿಯೊಂದನ್ನು ವಿಮರ್ಶೆ ಮಾಡೋದು. ಬಟ್ ಬೀಂಗ್ ಆರ್ ಸಿ ಬಿ ಫ್ಯಾನ್ ನಾವು ಒಂದು ಹೇಳೋದಿಷ್ಟೇ, ನಮ್ಗೆ ಆರ್ ಸಿ ಬಿ ಈ ವರ್ಷ ಗೆದ್ಕೊಂಡು ಬರಲಿ ಅಂತ. ಆರ್ ಸಿ ಬಿ ಒಬ್ರದೇ ಕನಸು ಅಂತಲ್ಲ, ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಪ್ರಪಂಚದಲ್ಲೂ ಕೂಡ ಆರ್ ಸಿ ಬಿ ಗೆಲ್ಲಬೇಕು ಅಂತ ಇಷ್ಟಪಡ್ತಿದ್ದಾರೆ. ಒಂದ್ಸತಿ ಅವ್ರು ಗೆಲ್ಬೇಕಪ್ಪ ಅನ್ನೋ ಥರದ್ದು ಪ್ರತಿಯೊಬ್ಬರಿಗೂ ಇದೆ. ನಾಟ್ ಓನ್ಲಿ ಆರ್ ಸಿ ಬಿ ಫ್ಯಾನ್ಸ್, ಬೇರೆ ಫ್ಯಾನ್ಸ್ಗಳು ಕೂಡ ಆರ್ ಸಿ ಬಿ ಅವ್ರು ಗೆಲ್ಲಬೇಕು ಅನ್ನೋದೆಲ್ಲ ನಾನು ತುಂಬ ಸತಿ ಟ್ವೀಟ್ಸಲ್ಲೇ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಅವರೆಲ್ಲ ಇರ್ಬೋದು, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಇರ್ಬೋದು, ಅವರೆಲ್ಲರೂ ಆರ್ ಸಿ ಬಿ ಗೆಲ್ಲಬೇಕು ಅಂತಲೇ ತುಂಬ ಸತಿ ಇದು ಮಾಡ್ತಾರೆ, ಟ್ರಾಲ್ ಕೂಡ ಮಾಡ್ತಾರೆ. ಈ ಸಲ ಕಪ್ ನಮ್ಮದೇ ಯಾವಾಗಲೂ ಆಗಿಲ್ಲ, ಅದೊಂಥರ ಟ್ರಾಲ್ ಮೆಟೀರಿಯಲ್ ಆಗೋದು ಈ ಸಲ ಕಪ್ ನಮ್ಮದೇ ಅನ್ನೋದು. ಬಟ್ ಈ ಸಲ ಕಪ್ ನಮ್ದಾಗಲಿ ಅಂತ ಇಚ್ಛಿಸೋಣ ನಾವೆಲ್ಲರೂ. ಆಲ್ರೆಡಿ ವುಮೆನ್ಸ್ ನಮ್ಗೆ ಆಲ್ರೆಡಿ ಒಂದು ಟ್ರೋಫಿ ತಂದುಕೊಟ್ಟಿದ್ದಾರೆ, ಅದನ್ನು ನಾವು ಈಕ್ವಲೈಸ್ ಮಾಡೋಣ. ಮೆನ್ಸ್ ಕೂಡ ಒಂದು ಗೆದ್ದು IPL ಅಲ್ಲಿ ನಮ್ಮದು ಒಂದು ಕಪ್ ಇದೆ ಮೆನ್ಸ್ ಲಿಸ್ಟಲ್ಲಿ ಅಂತ ನಾವು ಪ್ರಪಂಚಕ್ಕೆ ತೋರಿಸೋಣ. ಸೊ ಆಲ್ ದಿ ವೆರಿ 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 ಬೆಸ್ಟ್ ಟು ಆರ್ ಸಿ ಬಿ ತುಂಬ ಒಳ್ಳೆ ಸ್ಕ್ವಾಡ್ ಮಾಡಿದ್ದಾರೆ ಈ ಸತಿ. ಡೀಸೆಂಟ್ ಸ್ಕ್ವಾಡ್ ಅಂತ ಹೇಳ್ತೀನಿ ನಾನು. ಯಾವುದೇ ಥರದ್ದು ಓವರ್ ರೇಟೆಡ್ ಇಲ್ಲ, ಯಾವುದೇ ಥರದ್ದು ದೊಡ್ಡ ನೇಮ್ಗಳು ಇಲ್ಲದೆ ಇರ್ಬೋದು. ಗ್ಲೇನ್ ಮ್ಯಾಕ್ಸ್ವೆಲ್ನ ರಿಲೀಸ್ ಮಾಡಿಬಿಡ್ತೀವಿ ನಾವು, ಅವ್ರನ್ನ ಮತ್ತೆ ನಾವೇನು RTM ಮಾಡ್ಕೊಳ್ಳಲ್ಲ. ಕೇವಲ 5.25 ಕೋಟಿಗೆ ಸಿಕ್ಕಿದ್ರು ನಾವೇನು RTM ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಒಂದು ಡೀಸೆಂಟ್ ಸ್ಕ್ವಾಡ್ ಇದೆ, ಯಾವುದೇ ಥರದ್ದು ಓವರ್ ರೇಟೆಡ್ ಪ್ಲೇಯರ್ ಯಾರೂ ಇಲ್ಲ. ಗ್ಲೇನ್ ಮ್ಯಾಕ್ಸ್ವೆಲ್ ಬಗ್ಗೆ, ವಿಲ್ ಜಾಕ್ಸ್ ಬಗ್ಗೆ ಎಲ್ಲ ಅವ್ರವ್ರ ಟೀಮ್ಸ್ ಯಾರ್ಯಾರನ್ನ ತೊಗೊಂಡಿದ್ದಾರೆ ಅವಾಗ ಅವ್ರ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ಅನಿಸುತ್ತೆ. ಎಲ್ಲರೂ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಇನ್ನೂ ಚೆನ್ನಾಗಿ ಬೆಳೆಯೋ ಥರ ಮಾಡಿ. ನೆಕ್ಸ್ಟು ಇನ್ನೂ 9 ಟೀಮ್ ಏನೇನಿದೆ ಅವ್ರಗಳದ್ದು ಟೀಮ್ಗೂ ಪ್ರತಿಯೊಂದಕ್ಕೂ ವಿಮರ್ಶೆ ಮಾಡೋಕ್ಕೆ ಬರ್ತೀನಿ. ಇದು ಆರ್ ಸಿ ಬಿಗೊಂದು ತುಂಬ ಜಾಸ್ತಿ ಟೈಮ್ ಆಯಿತು, ಬೇರೆ ಟೀಮ್ಸ್ದೆಲ್ಲ ಇಷ್ಟೊಂದು ಟೈಮ್ ಆಗಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಬೇಗ ಮುಗಿಸ್ತಾ ಬರ್ತೀನಿ. ಹೀಗೆ ಎಲ್ಲರೂ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಚಾನಲ್ನ ಇನ್ನೂ ಚೆನ್ನಾಗಿ ಬೆಳೆಸಿ. ನಿಮ್ಮ ಪ್ರೋತ್ಸಾಹ ತುಂಬ ಬೇಕು ನಮ್ಮ ಚಾನಲ್ ಬೆಳಿಬೇಕು ಅಂತಂದರೆ. ಹೀಗೆ ಎಲ್ಲರೂ ಕೀಪ್ ರಾಕಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಎವ್ರಿವನ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ವಿಜಯ್ ಸಿಂಹ. ಥ್ಯಾಂಕ್ ಯು.